ಜನ ಈ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅನ್ನೋದು ಬ್ರಹ್ಮ ವಿದ್ಯೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸೀರಿಯಸ್ಲಿ ಜಸ್ಟ್ 2 ಮಿನಿಟ್ಸ್ ಕೆಲಸ ಇದು. ಅಂದರೆ ವುಮೆನ್ಸ್ ಮ್ಯಾಕ್ಸಿ ಡ್ರೆಸ್ ಹಾಕೊಳ್ಳೋದು, ಸಾರಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಟೋ ಲಿಂಕ್ ನ ಹಾಕೋದಕ್ಕಾಗ್ತಾ ಇದೆ, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕಕ್ಕಾಗ್ತಾ ಇಲ್ಲ. ಗುಡ್ ಬೈ. ನನಗೆ ಯೂಟ್ಯೂಬ್ ಅಲ್ಲೂ ಆಗ್ತಾ ಇಲ್ಲ, ಫೇಸ್ಬುಕ್ ಅಲ್ಲೂ ಆಗ್ತಾ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೂ ಆಗ್ತಾ ಇಲ್ಲ. ಹೆಂಗೆ ನಾನು ಅರ್ನಿಂಗ್ಸ್ ಮಾಡೋದು? ಓ ಮೈ ಗಾಡ್. ಎಫರ್ಟ್ ಹಾಕೋದ್ರಿಂದ ಹೆಚ್ಚಿನ ಕಮಿಷನ್ ನೋಡ್ಬೋದು, ಎಫರ್ಟೇ ಇಲ್ಲ ಅಂದ್ರೂ ಕಮಿಷನ್ ನೋಡ್ಬೋದು. ಎಷ್ಟು ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಬೋದು ಈ ಟ್ರಿಕ್ಸ್ ಗಳೆಲ್ಲ ಯೂಸ್ ಮಾಡೋದ್ರಿಂದ ಅಲ್ಲ. ಈ ಒಂದು ಸೀಕ್ರೆಟ್ ಆಪ್ ಇಂದ ನೀವೇನಾದ್ರೂ ಬೈ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಕ್ಯಾಶ್ ಬ್ಯಾಕ್, ರಿವಾರ್ಡ್ಸ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ನೀವು ಏನ್ ಬೈ ಮಾಡಿರ್ತೀರಲ್ಲ ಆ ಪ್ರಾಡಕ್ಟ್ ನ 50 to 60% ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ನಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಗಳು ಸಿಗುತ್ತೆ. ಇಲ್ಲಿ ನೋಡಿ, ರೀಲ್ಸ್ ನ ಮಾಡ್ಕೊಟ್ರೆ ಪೇಯ್ಡ್ ಕೊಲಾಬ್ರೇಷನ್ ಇಲ್ಲಿ ಇದೆ. ತುಂಬಾ ಜನ ಈ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅನ್ನೋದು ಬ್ರಹ್ಮ ವಿದ್ಯೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸೀರಿಯಸ್ಲಿ ಜಸ್ಟ್ 2 ಮಿನಿಟ್ಸ್ ಕೆಲಸ ಇದು. ಜಸ್ಟ್ ಒಂದು ಲಿಂಕನ್ನು ನಾವು ಕಾಪಿ ಪೇಸ್ಟ್ ಮಾಡೋದ್ರಿಂದ ನಮಗೆ ನಮ್ಮ ಪರ್ಸ್ನಲ್ ಅಫಿಲಿಯೇಟಿಂಗ್ ಲಿಂಕ್ ಕೂಡ ಸಿಗುತ್ತೆ, ಜೊತೆಗೆ ಆಟೋ DM ಕೂಡ ಸೆಟ್ ಆಗಿಬಿಡುತ್ತೆ. ಸೊ ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ಹಾಗೆ ಪಾರ್ಟ್ 2ನ ಮಾಡಿದ್ದೆ. ಅದರಲ್ಲಿ ನಾನು ಪಾರ್ಟ್ 1ನಲ್ಲಿ ಯಾವ ರೀತಿ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡೋದು ವಿಶ್ಲಿಂಕ್ ಅನ್ನೋ ಆ್ಯಪಲ್ಲಿ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಆ್ಯಂಡ್ ಯಾವ ರೀತಿ ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದನ್ನು ಆ ಅಕೌಂಟಲ್ಲಿ ನಮ್ಮ ID-ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಯಾರಾದರೂ ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರಿ ಅಂತಂದರೆ ಓಕೆ, ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಪಾರ್ಟ್ 2ನಲ್ಲಿ ನಾನು ಕಂಪ್ಲೀಟಾಗಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಏನು, ಯಾವ ರೀತಿ ನಡೆಯುತ್ತೆ, ನಮಗಾಗೋ ಬೆನಿಫಿಟ್ಸ್ ಏನು, ಲಾಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಅಫಿಲಿಯೇಟಿಂಗ್ ಲಿಂಕ್ ಅಂದರೆ ಏನು, ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಏನು, ವಿಶ್ಲಿಂಕ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ಪಾರ್ಟ್ 2 ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಯಾರು ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಫ್ಕೋರ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಇವಾಗ ಉಳಿದಿರೋದು ಯಾವ ರೀತಿ ನಾವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಮಾಡೋದು, ಆ ಪ್ರೋಸೆಸ್ ಹೇಗಿರುತ್ತೆ, ಆಟೋ ಲಿಂಕನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು, ಆ ಲಿಂಕನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೇನ್ ಥಿಂಗ್, ನಿಮಗೆ ಫಾಲೋವರ್ಸ್ ಇದ್ದರು ಅಂತ ಅಂದರೆ ನೀವು ಈ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಹೇಗೆ ಯೂಸ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ದೊಡ್ಡದಾಗಿ ಏನು ಫಾಲೋವರ್ಸ್ ಇಲ್ಲ, ತುಂಬಾ ಕಡಿಮೆ ಫಾಲೋವರ್ಸ್ ಇದ್ದಾರೆ ಅಂದರೆ ನೀವು ಈ ಅಫಿಲಿಯೇಟಿಂಗ್ನ ಯಾವ ರೀತಿ ಯೂಸ್ ಮಾಡಿಕೊಂಡು ಸಂಪಾದನೆನ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಮೇನ್ ಪಾಯಿಂಟ್, ಈಗ ವಿಡಿಯೋದಲ್ಲಿ ನಾವು ತುಂಬ ವಿಷಯಗಳನ್ನ ಶೇರ್ ಮಾಡ್ತಾ ಇರ್ತೀವಿ, ಅದ್ರ ಮಧ್ಯದಲ್ಲಿ ನೀವು ತುಂಬ ವೆಯ್ಟ್ ಮಾಡ್ತಾ ಇರೋ ಪಾಯಿಂಟ್ಗಳೇ ಮಿಸ್ ಆಗಿಬಿಡ್ಬೋದು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಪೇಜ್ಗೆ ಹೊಸಬ್ರಿದ್ದೀರಾ ಅಥವಾ ಯಾರೆಲ್ಲ ಇನ್ನೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ತುಂಬ ಜನ ಈಗ ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಲ್ಲಿ ಮನೇಲಿ ಏನೋ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ಮನೇಲೇ ಏನಾದರೂ ನಾನು ಮಾಡ್ಬೋದಾ, ಮನೇಲೇ ಏನಾದರೂ ದುಡಿಯೋದಕ್ಕೆ, ಸಂಪಾದನೆ ಮಾಡೋದಕ್ಕೆ ದಾರಿ ಇದೆಯಾ ಅಂತ ಕಾಯ್ತಾ ಇರೋರು ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ನೀವು ಶೇರ್ ಮಾಡೋ ಒಂದು ವಿಡಿಯೋಯಿಂದ ಮೇ ಬಿ ಅವರ ಅರ್ನಿಂಗ್ ಸ್ಟಾರ್ಟ್ ಆಗ್ಬೋದು. ಸೊ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ವಿಶ್ ಲಿಂಕ್ನ ಓಪನ್ ಮಾಡೋಣ. ಸೊ ವಿಶ್ ಲಿಂಕ್ ಆ್ಯಪ್ ಯಾವಾಗಲೂ ಓಪನ್ ಆಗೋದು, ಕ್ಲೋಸ್ ಆಗೋದು ಎಲ್ಲ ಸ್ಲೋನೇ. ಸೊ ವಿಶ್ ಲಿಂಕ್ ಆ್ಯಪನ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ, ಯಾವ್ದಾವ್ದು ಎಲ್ಲೆಲ್ಲಿ ಹೇಗೆ ಇದೆ ಅನ್ನೋದನ್ನ, ಓಕೆನಾ? ಫಸ್ಟ್ಲಿ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಕಂಪ್ಲೀಟ್ ಏನಿದೆ ಅದ್ರ ಬಗ್ಗೆ ಸೆಟ್ಟಿಂಗ್ಸ್ ಆಗಿರ್ಬೋದು, ಪೇಔಟ್ ಆಗಿರ್ಬೋದು ಎಲ್ಲ ಇಲ್ಲೇ ಸಿಗುತ್ತೆ. ಬಟ್ ಯುವರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಬಯೋ ಹೇಗೆ ಹಾಕೊಂಡಿದೀವಿ ಅಂಡ್ ನಾವು ಯಾವ ಆ್ಯಪನ್ನ ಅಟ್ಯಾಚ್ ಮಾಡ್ಕೊಂಡಿರೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಕನೆಕ್ಟ್ ಆಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ಗಳು ಸಿಗುತ್ತೆ, ಓಕೆನಾ? ಬ್ಯಾಕ್ ಬರೋಣ. ಬ್ಯಾಕ್ ಬಂದ್ರೆ ಫಸ್ಟ್ ಒನ್ ಬಂದು ಬ್ರ್ಯಾಂಡ್ ಕೊಲಾಬ್ರೇಷನ್, ಓಕೆನಾ? ಇಲ್ಲಿ ನಮಗೆ ಕೊಲಾಬ್ರೇಷನ್ ಆಪರ್ಚುನಿಟೀಸ್ಗಳು ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಇಲ್ಲಿನೇ ಮಾಡ್ಬೋದು. ಇಲ್ಲಿ ನೋಡ್ಬೋದು ಹ್ಯಾಪಿ
ಪ್ಲಾನೆಟ್ ಅನ್ನೋ ಒಂದು ಬ್ರ್ಯಾಂಡ್ ಕಡೆಯಿಂದ ಪೇಯ್ಡ್ ಕೊಲಾಬ್ರೇಷನ್ ಇಲ್ಲಿ ಇದೆ. ಇವ್ರು ಕೇಳಿರೋದು ಡೆಲಿವರಬಲ್ ಬಂದು ಟು ನಿಮಿಷ, ಇವ್ರು ಕೇಳಿರೋದು 2 ಇನ್ಸ್ಟಾಗ್ರಾಮ್ ರೀಲ್ಸ್ ನ ಕೇಳಿದ್ದಾರೆ. ಓಕೆನಾ, ಇದು ಬಾಟರ್ ಮತ್ತೆ ಪೇಯ್ಡ್ ಎರಡು ಕೂಡ ಅವೈಲಬಲ್ ಇದೆ. 20 ಮೇ ಇಂದ 22 ಜುಲೈ ವರೆಗೂ ಇದು ಅವೈಲಬಲ್ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 24th ಇಂದ ಮೇ 24th. ಓಕೆನಾ, ಈ ರೀತಿ ಎಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ಅದ್ರದೇ ಆದ ಟೈಮ್ ಕೊಟ್ಟಿರ್ತಾರೆ. ಅಷ್ಟ್ರೊಳಗಡೆ ನೀವು ಇದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಓಕೆನಾ. ಓಕೆ, ಇನ್ನು ಸನ್ಫಿ ಬಂದು ಬಾಟರ್ ಕೊಲಾಬ್ರೇಷನ್ ಇನ್ನು 3-4 ಇತ್ತು, ನನಗೆ ಎಕ್ಸ್ಪೈರ್ ಆಗಿದೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿನೇ ಅಪ್ರೋಚ್ ಮಾಡಿ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಗಳನ್ನ ಮಾಡೋದ್ರಿಂದ ಇಲ್ಲೇ ನಾನು ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇರೋದ್ರಿಂದ ನಾನಿನ್ನು ಪರ್ಟಿಕ್ಯುಲರ್ ಆಗಿ ವಿಶ್ ಲಿಂಕ್ ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ನಾನು ಮಾಡೋದಕ್ಕೆ ಹೋಗಿಲ್ಲ. ಓಕೆನಾ. ಓಕೆ, ಇನ್ನು ರಿವಾರ್ಡ್ಸ್. ಇಲ್ಲಿ ನಮ್ಗೆ ಒಂದಷ್ಟು ಪ್ರಾಜೆಕ್ಟ್ ತರ ಸಿಗುತ್ತೆ. ಇದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಾವು ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಪೈರ್ಸ್ ಇನ್ 11 days ಅಂತ. ಅಷ್ಟ್ ಒಳಗಡೆ ನಾವು ಇದ್ರ ಇದ್ ಏನ್ ಪ್ರಾಜೆಕ್ಟ್ ಗಳನ್ನ ನಿಮ್ಗೆ ಏನ್ ಡೀಟೇಲ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಇದ್ರಲ್ಲೇ ಇರುತ್ತೆ. ಓಕೆನಾ. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಂತ ಹೋದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ನಮ್ಗೆ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಇನ್ನು ಬ್ರಾಂಡ್ ಸೋರ್ಸ್ ಅಂತ ತಗೊಂಡ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ತುಂಬಾ ಜನ ರಿಟರ್ನ್ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಿರ್ತೀರಾ. ಇಲ್ಲಿ ನೋಡಿ, ಪ್ರಾಡಕ್ಟ್ ನ ಬೈ ಮಾಡ್ಬೇಕು, ಕಂಟೆಂಟ್ ಮಾಡ್ಬೇಕು, ರಿಟರ್ನ್ ಮಾಡ್ಬೇಕು, ಕೆಲಸ ಇರೋದೇ ಹಾಗೆ. ಅದರಿಂದ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಓಕೆನಾ. ಎಂಗೇಜ್. ಎಂಗೇಜ್ ಅಂತ ಅಂದ್ರೆ ನಮ್ಮ ಯಾವ ಆಪ್ಗಳು ಈ ಒಂದು ಆಪ್ ಜೊತೆ, ಮೀನ್ಸ್ ನಮ್ಮ ಯಾವ ಪ್ರೊಫೈಲ್ಗಳು ಈ ಆಪ್ ಜೊತೆ ಎಂಗೇಜ್ ಆಗಿದಾವೆ ಅಂತ ಹೇಳಿ. ನಂದು ಇನ್ಸ್ಟಾಗ್ರಾಮ್ ಕನೆಕ್ಟ್ ಆಗಿದೆ, ಆಕ್ಟಿವ್ ಆಗಿದೆ. ಫೇಸ್ಬುಕ್ ಇಲ್ಲ, ಬಿಕಾಸ್ ನಂಗೆ ಅದ್ರಲ್ಲಿ ಎಲಿಜಿಬಿಲಿಟಿ ಇಲ್ಲ. ಸೊ ಹಾಗಾಗಿ ಇಲ್ಲ. ಸೊ ಕನೆಕ್ಟ್ ಎಂಗೇಜ್ ಅಂತ ಕೇಳ್ತಾ ಇದೆ, ಬಟ್ ಕನೆಕ್ಟ್ ಮಾಡ್ಕೊಳಕ್ ಆಗಲ್ಲ ನಾನು. ಇಟ್ಸ್ ಓಕೆ. ಇದೇ ರೀತಿ ಇನ್ ಗ್ರೋತ್ ಹೆಂಗೆ, ಲೈಕ್ ಯಾವ್ದಕ್ಕೆ ಹೆಚ್ಚು ಕಮಿಷನ್ಗಳು ಸಿಗುತ್ತೆ, ನಾವು ಬೇಗ ಗ್ರೋತ್ ಆಗ್ಬೇಕು ಅಂದ್ರೆ ಯಾವ ಪ್ರಾಡಕ್ಟ್ ಗಳನ್ನ ನಾವು ವಿಶ್ ಲಿಂಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಹೆಚ್ಚಿನ ಕಮಿಷನ್ ನ ನಾವು ತಗೊಂಡು ಗ್ರೋತ್ ನ ಪಡ್ಕೋಬಹುದು ಅನ್ನೋದಕ್ಕೆ ಇಲ್ಲಿ ಒಂದಿಷ್ಟು ಆಪ್ಷನ್ ಗಳು ಸಿಗುತ್ತೆ ನಮ್ಗೆ. ಓಕೆನಾ. ಒಂದಿಷ್ಟು ಆಪ್ಷನ್ಸ್ ಗಳು ಸಿಗುತ್ತೆ. ಇವನ್ನ ನೀವು ಡೈರೆಕ್ಟ್ ಈ ಪ್ರಾಡಕ್ಟ್ ಗಳನ್ನ ನೀವು ಡೈರೆಕ್ಟ್ ಸ್ಟೋರಿಗಳಿಗೆ ಹಾಕೊಂಡು ನೀವು ಇನ್ಕಮ್ ಅನ್ನ ತಗೋಬಹುದು. ಓಕೆನಾ. ಸ್ಟೋರಿಗೆ ಹೇಗೆ ಹಾಕೋದು ಅಂತ ಅಂದ್ರೆ, ಈಗ ನಾನು ಇಲ್ಲೊಂದು ಕುರ್ತಾ ಸೆಟ್ ಇದೆ, ಅದನ್ನ ಸ್ಟೋರಿಗೆ ಹಾಕೊಂತೀನಿ. ಶೇರ್ ವಿಶ್ ಲಿಂಕ್ ಅಂತ ತೋರಿಸುತ್ತೆ. ಇಲ್ಲಿ ನಮ್ಗೆ ಒಂದ್ 3-4 ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. ನಾನು ಅದ್ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆನಾ. ಅದು ಆಟೋಮೆಟಿಕ್, ನಾನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕಾಪಿನೇ ಆಗೋಯ್ತು ಲಿಂಕ್. ಓಕೆನಾ. ಇದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೋದಕ್ಕೆ ಗ್ರೋತ್ ಅಲ್ಲಿ ಸಿಕ್ಕಿರೋಂತ ಒಂದು ಪ್ರಾಡಕ್ಟ್ ನನ್ಗೆ. ಓಕೆನಾ. ಇದನ್ನ ಓಪನ್ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋಟೋನು ಬಂತು, ಲಿಂಕ್ ಕೂಡ ಆಲ್ರೆಡಿ ಕಾಪಿ ಆಗ್ಬಿಟ್ಟಿದೆ. ಓಕೆನಾ. ಸ್ವಲ್ಪ ದೊಡ್ಡದ್ ಮಾಡ್ಕೊಂತೀನಿ, ಚೆನ್ನಾಗ್ ಕಾಣ್ಲಿ. ಓಕೆ, ಇನ್ನು ಸ್ಟಿಕ್ಕರ್ ಮೇಲೆ ಹೋಗ್ಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದು ಹಾಕೋಣ. ಲಿಂಕ್ ಹಾಕಿದಾದ್ಮೇಲೆ ಕಸ್ಟಮೈಸ್ ಸ್ಟಿಕ್ಕರ್ ಟೆಸ್ಟ್ ಅಂತ ಇದಲ್ವಾ, ಇದು ನಾವಿಲ್ಲಿ ಚೆಕ್ ಹಿಯರ್, ಕ್ಲಿಕ್ ಹಿಯರ್, ಶಾಪ್ ಹಿಯರ್ ಅಂತೆಲ್ಲ ಹಾಕ್ತಿವಲ್ವಾ, ಆ ತರದ್ದು. ಓಕೆನಾ. ನಾನಿಲ್ಲಿ ಶಾಪ್ ಹಿಯರ್ ಅಂತ ಹೇಳಿ ಹಾಕ್ತೀನಿ. ಓಕೆನಾ. ಡನ್. ಈ ರೀತಿ ದೊಡ್ಡದೋ ಚಿಕ್ಕದೋ ನಿಮಗೆ ಆ ಲಿಂಕ್ ಎಷ್ಟು ದೊಡ್ಡದಾಗಿ ಬೇಕಾಗಿರುತ್ತೋ ಅಷ್ಟು ದೊಡ್ಡದಾಗಿ ಹಾಕೊಂಡು ಸ್ಟೋರಿಗೆ ಶೇರ್ ಮಾಡ್ಕೊಂಡ್ರೆ ಶೇರ್ ಆಗುತ್ತೆ. ಓಕೆನಾ. ಸ್ವಲ್ಪ ಬೇಕಿದ್ರೆ ವೆಯ್ಟ್ ಮಾಡೋಣ. ಓಪನ್ ಮಾಡಿದ್ರೆ ನೋಡಿ, ನನ್ನ ಲಿಂಕ್ ಥ್ರೂ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ಅವರಿಗೆ ಡೈರೆಕ್ಟ್ ವಿಶ್ ಲಿಂಕ್ ಆಪ್ ಅಲ್ಲಿ ಹೋಗಿ ಇದು ಓಪನ್ ಆಗುತ್ತೆ. ಓಕೆನಾ. ಅದು ಸ್ವಲ್ಪ ಡೌನ್ಲೋಡ್ ಆಗ್ಬೇಕು. ಡೌನ್ಲೋಡ್ ಆದ್ರೆ ನಾನ್ ನಿಮ್ಗೆ ತೋರಿಸ್ತೀನಿ. ಎಸ್, ಡೌನ್ಲೋಡ್ ಆಗಿದೆ. ವಿಸಿಟ್ ಲಿಂಕ್. ಎಷ್ಟು ಒಳ್ಳೆ ವೈಫೈ ಹಾಕೊಂಡ್ರು ಟೈಮ್ ತಗೊಂಡೇ ತಗುತ್ತೆ. ಇದ್ ನೋಡಿ, ಮೀಶೋದಲ್ಲಿ ಇರುವಂತದ್ದು ಎಷ್ಟು ಕಮಿಷನ್ ಇದೆ ಇದಕ್ಕೆ, 13.1 ಕಮಿಷನ್ ಇರುವಂತ ಪ್ರಾಡಕ್ಟ್ ಇದು. ಓಕೆನಾ. ನೋಡಿ, ಮೀಶೋದಲ್ಲಿ ಹೈಯೆಸ್ಟ್ ಕಮಿಷನ್ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ಪ್ರಾಡಕ್ಟ್ ನಮ್ಗೆ ಅಲ್ಲಿ ಗ್ರೋತ್ ಆಗೋದಕ್ಕೆ ಸಜೆಸ್ಟ್ ಮಾಡ್ತು ಇದು. ಸೊ ನಮ್ಗೆ ಜಸ್ಟ್ ನಾನು ಅಲ್ಲಿಂದ ಅಟ್ಯಾಚ್ ಮಾಡಿ, ಲಿಂಕ್ ಅನ್ನ ಅಟ್ಯಾಚ್ ಮಾಡಿದ್ರಿಂದ ಓಪನ್ ಮಾಡಿದ್ರೆ ನಮ್ಗೆ ಮೀಶೋ ಆಪ್ ಅಲ್ಲಿ ಪ್ರಾಡಕ್ಟ್ ಓಪನ್ ಆಗ್ತಾ ಇದೆ. ಯಾರಾದ್ರೂ ಬೈ ಮಾಡಿದ್ರೆ ನನ್ಗೆ ಆರಾಮಾಗಿ ಪೇಮೆಂಟ್ ಕಮಿಷನ್ ಸಿಗುತ್ತೆ. ಓಕೆ, ವಿಶ್ ಲಿಂಕ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ಗ್ರೋತ್ ಅಲ್ಲಿ ತೋರ್ಸೋ ಅಂತ ಪ್ರಾಡಕ್ಟ್ ಗಳನ್ನ, ಈಗ ಆಲ್ರೆಡಿ ನನ್ನ ಗ್ರೋತ್ ಅಲ್ಲಿ ನನ್ಗೆ ಲಿಂಕ್ಸ್ ನೋಡಿ ಎಷ್ಟಿದೆ.
44 rupees ಇದೆ. ಇದೆಲ್ಲ ಟುಡೇ ಕಮಿಷನ್ ಮಾತ್ರ, ಓಕೆನಾ. ಇವತ್ತಿನ ಕಮಿಷನ್, ಲೈಫ್ ಟೈಮ್ ಕಮಿಷನ್ ತೋರ್ಸಲ್ಲ, ಎವ್ರಿ ಡೇ ಅಪ್ಡೇಟ್ ಆಗುತ್ತೆ. ಇವತ್ತಿನ ಕಮಿಷನ್ ಏನಿದೆ ಅದನ್ನ ಮಾತ್ರ ಅದು ತೋರಿಸುವಂತದ್ದು, ಓಕೆನಾ. ಬೇಕಿದ್ರೆ ಇನ್ನ ಒಂದನ್ನ ನಾನು ನಿಮ್ಗೆ ಟ್ರೋಸರ್ಗಳು ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಇದು ಕೂಡ ಮೀಶೋದೆ, ಕೆಳಗಡೆ ಮೆನ್ಷನ್ ಮಾಡಿದಾರೆ ನೋಡಿ, ಮೀಶೋ ಪ್ರಾಡಕ್ಟ್ಸ್ ಗಳು ಇದೆಲ್ಲ, ಓಕೆನಾ. ಮೀಶೋದಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ರೀಚ್ ಆಗ್ತಾ ಇರೋದು. ಬೇಕಿದ್ರೆ ಈ ಟ್ರೋಸರ್ ಇದನ್ನು ಕೂಡ ಸೇಮ್ ನಮಗೆ ಫೋಟೋಗಳನ್ನ ತೋರಿಸುತ್ತೆ. ನಾವು ಯಾವ ಸ್ಟೈಲ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಮ್ಗೆ ಅಲ್ಲಿ ಲಿಂಕ್ ಅಟ್ಯಾಚ್ ಆಗಿರುತ್ತೆ. ಅದ್ರ ಮೇಲೆ ಓಪನ್ ಇನ್ಸ್ಟಾಗ್ರಾಮ್ ಈ ರೀತಿ ಬರುತ್ತೆ. ಸ್ವಲ್ಪ ದೊಡ್ಡದ್ ಮಾಡ್ಕೊಂಡು ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಶಾಪ್ ಇಯರ್ ಅಂತ ಹಾಕೊಂಡ್ರೆ ಡನ್ ಕೊಡೋಣ. ಈಗ ನನ್ನ ಲಿಂಕ್ ಯಾರಾದ್ರೂ ಹೋಗಿ ಬೈ ಮಾಡಿದ್ರು ಈ ಟ್ರೋಸರ್ ಅಂತ ಅಂದ್ರೆ ನನಗೆ ಆರಾಮಾಗಿ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಎಸ್, ನೋಡೋಣ ಎಷ್ಟು ಕಮಿಷನ್ ಇದೆ ಅಂತ ಚೆಕ್ ಮಾಡ್ತೀನಿ. ನಾನಂತೂ ಮೀಶೋದಲ್ಲಿ ಟ್ರೋಸರ್ ನೋಡಿರ್ಲಿಲ್ಲ. ಹೈಯೆಸ್ಟ್ ಕಮಿಷನ್ ಇರುತ್ತೆ, ಅದಕ್ಕೆ ಸಜೆಸ್ಟ್ ಮಾಡ್ತಾ ಇರುತ್ತೆ ಈ ಆಪ್. ನೋಡಿ, ಆಲ್ರೆಡಿ ತುಂಬಾ ಜನ ನೋಡ್ತಾ ಇದ್ದಾರೆ. ಸೊ ಎಸ್, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಕೊಡಿ, ನಿಮ್ಗೆ ಮೀಶೋ ಆಪ್ ಅಲ್ಲಿ ಓಪನ್ ಆಗುತ್ತೆ. 10% ಕಮಿಷನ್, ಬ್ಲಾಕ್ ಅಂಡ್ ಆಫ್ ವೈಟ್ ಎರಡು ಕಲರ್ ಅಲ್ಲೂ ಇದೆ. ಜಸ್ಟ್ 393 rupeesಗೆ ಟ್ರೌಸರ್ ಸಿಗ್ತಾ ಇದೆ. ಸೊ ಎಸ್, ನೋಡಿದ್ರಿ ಅಲ್ವಾ ಯಾವ ರೀತಿ ಗ್ರೋತ್ ಅನ್ನೋ ಒಂದು ಸೊ ಗ್ರೋತ್ ಅಲ್ಲಿ ನಾವು ಯಾವ ರೀತಿ ಗ್ರೋತ್ ಆಗೋದು ಅನ್ನೋದನ್ನ ನೋಡಿದ್ರಿ ಅಲ್ವಾ. ಇದೇ ರೀತಿ ತುಂಬಾ ಇದು ಎಲ್ಲದನ್ನು ನೀವು ಕೂತ್ಕೊಂಡು ನಿಧಾನಕ್ಕೆ ನೋಡಿ ಹೇಗೆ ಇರುತ್ತೆ ಅಂತ ಹೇಳಿ, ಓಕೆನಾ. ಇನ್ನು ನೆಕ್ಸ್ಟ್ ಬಂದು ನಾವು ಯಾವ ರೀತಿ ನಾವು ಪ್ರಾಡಕ್ಟ್ಗಳನ್ನ ಚೂಸ್ ಮಾಡ್ಬೇಕು, ಯಾವ ರೀತಿ ನಾವ್ ಇದ್ರಲ್ಲಿ ಹೆಚ್ಚಿನ ಗ್ರೋತ್ ನ ಕಾಣ್ಬೇಕು ಅನ್ನೋದಕ್ಕೆ ಟಿಪ್ಸ್ ಕೂಡ ತೋರಿಸ್ತಾ ಇರುತ್ತೆ. ಇಲ್ಲೇ ನೋಡ್ಬೋದು, ಯುವರ್ ಜುಲೈ ಕಂಟೆಂಟ್ ಪ್ಲಾನಿಂಗ್ ಇಸ್ ಲೈವ್ ಇಸ್ ನಾವ್ ಅಂತ ಎಲ್ಲ ಇದೆ. ಅಂಡ್ ಯುವರ್ ಶಾಪ್ ಇಸ್ ಲೈವ್, ಮತ್ತೆ ಟಿಪ್ಸ್ ಟು ಮ್ಯಾಕ್ಸಿಮಮ್ ಯುವರ್ ಅರ್ನಿಂಗ್ಸ್ ಅನ್ನೋದಕ್ಕೆ ಈ ತರ ಟಿಪ್ಸ್ ಗಳೆಲ್ಲ ತೋರಿಸ್ತಾ ಇರುತ್ತೆ, ಓಕೆನಾ. ಅದನ್ನ ನಾವು ಫಾಲೋ ಮಾಡಿದ್ರು ಸಾಕು, ಓಕೆನಾ. ಅದನ್ನ ಫಾಲೋ ಮಾಡಿದ್ರೇನೆ ಸಾಕು, ನಮ್ಗೆ ಹೆಚ್ಚಿನ ಟಿಪ್ಸ್ ಗಳು ಇದ್ರಲ್ಲಿನೇ ಸಿಕ್ಬಿಡುತ್ತೆ, ಓಕೆನಾ. ಓಕೆ, ಹೋಮ್ ಅಂತ ಅಂದ್ರೆ ನಿಮ್ಗೆ ಅಫ್ಕೋರ್ಸ್ ಹೋಮ್ ಪೇಜ್ ತೋರಿಸುತ್ತೆ. ಡಿಸ್ಕವರ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಪ್ರಾಡಕ್ಟ್ ಗಳು ಜಾಸ್ತಿ ರೀಚ್ ಆಗ್ತಾ ಇರುತ್ತೆ ಅಂಡ್ ಯಾವ ಕ್ರಿಯೇಟರ್ಸ್ ಮೋಸ್ಟ್ ವ್ಯೂಸ್ ಹೋಗ್ತಾ ಇರುತ್ತೆ ಅದೆಲ್ಲ ಇಲ್ಲಿ ನಮ್ಗೆ ಡಿಸ್ಕವರ್ ಮಾಡುತ್ತೆ, ಓಕೆನಾ. ಯಾವ ಪ್ರಾಡಕ್ಟ್ ಮೇಲೆ ನಮಗೆ ಜಾಸ್ತಿ ವ್ಯೂಸ್ ಇದೆ, ಕಮಿಷನ್ಸ್ ಇದೆ ಅಂಡ್ ಯಾವೆಲ್ಲ ಬ್ರ್ಯಾಂಡ್ ಗಳ ಜೊತೆ ನಾವು ವರ್ಕ್ ಮಾಡೋದು ಅನ್ನೋದನ್ನ ತೋರಿಸುತ್ತೆ. ಇನ್ನು ಶಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪೋಸ್ಟ್ ಗಳು ಇಲ್ಲಿ ನೋಡಿ, ನಾನು ಯಾವ್ದಾವ್ದಕ್ಕೆಲ್ಲ ಲಿಂಕ್ ಅಟ್ಯಾಚ್ ಮಾಡಿದೀನಿ ಅನ್ನೋ ಪೋಸ್ಟ್ ಗಳೆಲ್ಲ ಸಿಗುತ್ತೆ. ಅನಾಲಿಸಿಸ್ ಅಂತ ಅಂದ್ರೆ ನನ್ನ ಒಂದು ವರ್ಕ್ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇರುತ್ತೆ ಇಲ್ಲಿ, ಓಕೆ. ನನ್ನ ವರ್ಕ್ ಹೆಂಗಿದೆ ಅನ್ನೋದ್ರ ಬಗ್ಗೆ, ನನ್ನ ಕಮಿಷನ್ ಆಗಿರ್ಬೋದು, ನನ್ನ ಪೇಮೆಂಟ್ಸ್ ಬಗ್ಗೆ ಆಗಿರ್ಬೋದು ಇಲ್ಲಿ ತೋರಿಸ್ತಾ ಇರುತ್ತೆ. ಆ ಕಡೆ ಎರಡು ಈ ಕಡೆ ಎರಡು ಹೇಳಿದ್ರೆ ಮಿಡಲ್ ಅಲ್ಲಿರೋ ಕ್ರಿಯೇಟೇ ಹೇಳಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಲಿಂಕ್ ನ ಕನ್ವರ್ಟ್ ಮಾಡ್ಕೊಳ್ಳೋಂತ ಆಪ್ಷನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲದನ್ನು ತೋರಿಸ್ತಾ ಇದೆ ಅಲ್ವಾ. ಫಸ್ಟ್ ನಾನು ಇನ್ಸ್ಟಾಗ್ರಾಮ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ, ಫೇಸ್ಬುಕ್ ಆಗ್ಲಿ ಡೈರೆಕ್ಟ್ ಆಟೋ ಡಿ.ಎಂ ನ ಹಾಕೋದಕ್ಕೂ ಮುಂಚೆ ಜಸ್ಟ್ ಲಿಂಕ್ ನ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಇಲ್ಲಿ ಸಿಂಗಲ್ ಲಿಂಕ್ ಅಂತ ತೋರಿಸ್ತು. ಅದಾದ್ಮೇಲೆ ಕ್ರಿಯೇಟ್ ವಿಶ್ ಲಿಂಕ್, ಇಲ್ಲಿ ನಾವು ಲಿಂಕ್ ನ ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪರ್ಸನಲ್ ಲಿಂಕ್ ನಮಗೆ ಸಿಗುತ್ತೆ, ಓಕೆನಾ. ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾನು ರ್ಯಾಂಡಮ್ ಆಗಿ ಒಂದು ಆಪ್ ನ ಓಪನ್ ಮಾಡ್ತೀನಿ ಈಗ, ಓಕೆ. ಮೀಶೋ ಅಂತಾನೆ ತಗೊಳ್ಳೋಣ. ಮೀಶೋದಲ್ಲಿ ನಾನು ಯಾವ್ದಾದ್ರು ಒಂದು ಆಪ್ ನಾನ್ ಮೀಶೋ ಕ್ರಿಯೇಟರ್ ಆಗಿರೋದ್ರಿಂದ ನನಗೆ ಇಲ್ಲಿ ಈ ರೀತಿ ಆಪ್ಷನ್ ಗಳು ತೋರಿಸುತ್ತೆ ಯಾವ ಪ್ರಾಡಕ್ಟ್ ಗಳಿಗೆ ಕಮಿಷನ್ ಇದೆ ಅನ್ನೋದನ್ನ. ಸೊ ನಾನು ಇದನ್ನ ಸ್ಕ್ರೀನ್ ಶಾಟ್ ತಗೋತೀನಿ, ಯಾಕಂದ್ರೆ ಸ್ಟೋರಿಗೆ ಹಾಕಬೇಕಲ್ವಾ. ಸೊ ಇಲ್ಲಿ ಶೇರ್ ಅಂತ ಇದೆ ಅಲ್ವಾ, ಶೇರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತ ಏನಿದೆ ಅದ್ರ ಮೇಲೆ ಕಾಪಿ ಮಾಡ್ಕೊಂತೀನಿ ಈ ಒಂದು ಡ್ರೆಸ್ದು ಲಿಂಕ್ ನ. ಅದಾದ್ಮೇಲೆ ವಿಶ್ ಲಿಂಕ್ ಹೋಗ್ಬಿಟ್ಟು ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಇದೆ, ಅಲ್ಲಿ ನಾನು ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂತೀನಿ. ಕ್ರಿಯೇಟ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ನನ್ಗೆ ಆಟೋಮೆಟಿಕ್ ಲಿಂಕ್ ಕನೆಕ್ಟ್ ಆಗಿಲ್ಲ, ನನ್ನ ಪರ್ಸನಲ್ ಲಿಂಕ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ, ಓಕೆನಾ. ನೀವು ಶೇರ್ ವಿಶ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಮ ಲಿಂಕ್ ಕಾಪಿ ಆಗಿರುತ್ತೆ. ಅಂಡ್ ಇಲ್ಲಿ ನೋಡ್ಬೋದು ಆ ಪ್ರಾಡಕ್ಟ್ ಗೆ ನನಗೆ ಎಷ್ಟು % ಕಮಿಷನ್ ಇದೆ ಅಂತ ಹೇಳಿ, ಓಕೆನಾ. ಇಲ್ಲಿ ಆರೋ ಮೇಲೆ ಕ್ಲಿಕ್ ಮಾಡಿದ್ರು ನಮಗೆ
ಲಿಂಕ್ ಅನ್ನ ತಗೊಳ್ಳೋದಕ್ಕೆ ಆಪ್ಷನ್ ತೋರಿಸುತ್ತೆ. ನೀವು ಯಾವಾಗ ಬೇಕಿರೋ ಆ ಪ್ರಾಡಕ್ಟ್ ಲಿಂಕ್ ಅನ್ನ ಬಂದು ಇಲ್ಲಿ ತಗೋಬಹುದು. ಈಗ ನಾನು ಮತ್ತೆ ಬ್ಯಾಕ್ ಹೋಗಿ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ತೀನಿ. ಓಕೆನಾ? ಈಗ ಅದನ್ನ ನಾನು ಸ್ಟೋರಿಗೆ ಹಾಕೋತೀನಿ ಆ ಲಿಂಕ್ ಅನ್ನ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದೆ. ಫೋಟೋ ಆಗ್ಲೇ ಸ್ಕ್ರೀನ್ ಶಾಟ್ ತಗೊಂಡಿದ್ನಲ್ವಾ, ಅದನ್ನ ಹಾಕ್ತಾ ಇದೀನಿ. ಸ್ಟಿಕರ್ ಲಿಂಕ್ ನ ಅಟ್ಯಾಚ್ ಮಾಡಿದೆ. ಇದು ನನ್ನ ಪರ್ಸನಲ್ ಲಿಂಕ್ ಆಗಿ ಕನ್ವರ್ಟ್ ಆಗಿರುವಂತದ್ದು. ಓಕೆನಾ? ಸೊ ಈ ಒಂದು ಲಿಂಕ್ ಇಂದ ಬೈ ಮಾಡಿದ್ರೆ ನನಗೆ ಕಮಿಷನ್ ಸಿಗುತ್ತೆ. ಕಸ್ಟಮೈಸ್ ಲಿಂಕ್ ಕ್ಲಿಕ್ ಹಿಯರ್ ಅಂತ ಹಾಕೊಂತೀನಿ. ಡನ್ ಕೊಟ್ಟೆ. ಈಗ ಈ ಲಿಂಕ್ ಯಾರಾದ್ರೂ ನನಗೆ ಬೈ ಮಾಡಿದ್ರು ಅಂತ ಅಂದ್ರೆ ನನಗೆ ಕಮಿಷನ್ ಬರ್ತಾ ಹೋಗುತ್ತೆ. ಓಕೆನಾ? ಈ ಲಿಂಕ್ ಎಲ್ಲ ಹಾಕೋದು ಅನ್ನೋದು ಕನ್ಫ್ಯೂಷನ್. ಓಕೆ, ಡನ್ ಕೊಟ್ಕೊಂತೀನಿ. ಅದ್ರ ಪಾಡಿಗೆ ಅದು ಕನ್ವರ್ಟ್ ಆಗುತ್ತೆ. ಓಕೆನಾ? ನಾವು ಮತ್ತೆ ಬ್ಯಾಕ್ ಬರೋಣ. ಈಗ ಈ ಲಿಂಕ್ ಅನ್ನ ನೀವು ವಾಟ್ಸಾಪ್ ಗಳಲ್ಲಿ ಹಾಕೋಬಹುದು, ಅಥವಾ ನಿಮ್ಗೆ ಯಾರಾದ್ರೂ ಫ್ಯಾಮಿಲಿ ಫ್ರೆಂಡ್ಸ್ ಗಳಿದ್ರೆ ಅದನ್ನ ಶೇರ್ ಮಾಡ್ಕೊಬಹುದು. ಓಕೆನಾ? ಇನ್ನು ಇದನ್ನ 0 ಫಾಲೋವರ್ಸ್, ಇನ್ನು ಇದನ್ನ ನೀವು ವಿತ್ 0 ಇಂದ ಮಾಡ್ತೀರಾ ಅಂತ ಅಂದ್ರೆ ಹೇಗೆ ಯೂಸ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಈ ರೀತಿ ಬರೀ ಮೀಶೋ ಅಷ್ಟೇ ಅಲ್ಲ, ನನ್ಗೆ ಫ್ಲಿಪ್ಕಾರ್ಟ್ ಬೇಕಿತ್ತು, ಅದನ್ನ ಮಾಡ್ಬೋದಾ? ಮೀಶೋದೇನ್ ಎಲ್ರು ಮಾಡ್ತಿದ್ದಾರೆ, ಎಲ್ರು ಹೇಳ್ಕೊಡ್ತಾರೆ ಅಂತ ಕೇಳೋದಾದ್ರೆ ಅಫ್ಕೋರ್ಸ್ ಮಾಡ್ಬೋದು. ಫ್ಲಿಪ್ಕಾರ್ಟ್ ನ ಈಗ ಓಪನ್ ಮಾಡ್ತೀನಿ ನಾನು. ಅಯ್ಯೋ, ಫ್ಲಿಪ್ಕಾರ್ಟ್ ಸಿಗ್ತಾ ಇಲ್ಲ. ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಂಡೆ. ರ್ಯಾಂಡಮ್ ಆಗಿ ನಾನು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ತಗೊಂತೀನಿ. ಓಕೆನಾ? ಓಕೆ, ಕಿಡ್ಸ್ ಡ್ರೆಸ್ ಇದೆ ಇಲ್ಲಿ. ಓಪನ್ ಮಾಡ್ತೀನಿ, ಕ್ಲಿಕ್ ಮಾಡ್ಕೊಂತೀನಿ. ನಾನು ಫ್ಲಿಪ್ಕಾರ್ಟ್ ಅಲ್ಲೂ ಆಲ್ರೆಡಿ ಅಫಿಲೇಟಿಂಗ್ ಕ್ರಿಯೇಟರ್ ಆಗಿರೋದ್ರಿಂದ ನನ್ಗೆ ತೋರ್ಸುತ್ತೆ. ನಿಮಗ್ ತೋರ್ಸಿಲ್ಲ ಅಂದ್ರೂ ತೊಂದ್ರೆ ಇಲ್ಲ. ನಿಮ್ಗೆ ಈ ಆಪ್ ಅಲ್ಲಿ ನಿಮ್ದು ಅಫಿಲೇಟಿಂಗ್ ಇದ್ಯಾ ಇಲ್ವಾ, ಎಷ್ಟಿದೆ ಅನ್ನೋದನ್ನ ನಿಮ್ಗೆ ತಿಳ್ಕೊಳಕ್ ಆಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ. ಇಲ್ಲಿ ಬಂದು ನೀವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಸಿಂಗಲ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಸಾರಿ, ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಅನ್ನ ಅಟ್ಯಾಚ್ ಮಾಡಿ, ಕ್ರಿಯೇಟ್ ಲಿಂಕ್ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು, ಕಾಪಿ ಮಾಡ್ಕೊಂತಾ ಇದೀನಿ. 5% ಕಮಿಷನ್ ಇದೆ ಆ ಡ್ರೆಸ್ ಮೇಲೆ ನನ್ಗೆ. ಓಕೆನಾ? ಆ ಲಿಂಕ್ ಅನ್ನ ಕೂಡ ನಾವು ಆಸ್ ಯೂಶುವಲ್ ಮತ್ತೆ ಸ್ಟೋರಿಗೆ ಹೋಗಿ ಹಾಕಿ ಸೊ ಈ ತರ ನಾವು ಮಾಡ್ಕೊಂಡು, ಜಸ್ಟ್ ನೀವು ಲಿಂಕ್ ಅನ್ನ ಕನ್ವರ್ಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡ್ಕೊಂಡು, ನಿಮ್ಮ ವಾಟ್ಸ್ಆಪ್ ಅಲ್ಲಿ ಅಥವಾ ನಿಮ್ದು ಯಾವ್ದಾದ್ರು ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಗಳಿತ್ತು ಅಂತ ಅಂದ್ರೆ ಈ ರೀತಿ ಯೂಸ್ ಮಾಡ್ಕೊಂಡೇನೆ ಅರ್ನಿಂಗ್ಸ್ ನ ಮಾಡ್ಬಿಡ್ಬೋದು ನೀವು. ಓಕೆನಾ? ಇನ್ನು ಮಿಂತ್ರಾ ಅಥವಾ ಜಿಯೋದಲ್ಲಿ ನೋಡ್ತೀನಿ ಅಂತ ಅಂದ್ರೂ ಜಸ್ಟ್ ಎಷ್ಟು ಕಮಿಷನ್ ಸಿಗತ್ತೆ ಅನ್ನೋದನ್ನ ನಾನು ತೋರಿಸ್ಬಿಡ್ತೀನಿ. ಓಕೆನಾ? ಮಿಂತ್ರಾ ಎಲ್ಲಿದೆ? ಇಲ್ಲಿದೆ. ಓಕೆ, ಇಲ್ಲಿ ಯಾವ್ದಾದ್ರು ರ್ಯಾಂಡಮ್ ಆಗಿ ಒಂದು ಪ್ರಾಡಕ್ಟ್ ನ ತಗೊಂತೀನಿ. ಜಸ್ಟ್ ಕಮಿಷನ್ ಎಷ್ಟಿದೆ, ಹೆಂಗೆಲ್ಲ ಕಮಿಷನ್ ಇರುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇದ್ಯಾಕೆ ಓಪನ್ ಆಗ್ತಾ ಇಲ್ಲ? ಅಯ್ಯೋ ದೇವ್ರೆ. ಓಕೆ, ಯಾವ್ದೋ ಒಂದು ಸಿಕ್ತು. ಇದನ್ನ ಕಾಪಿ ಮಾಡ್ಕೊಂಡಿದೀನಿ. ಕ್ರಿಯೇಟ್ ಮತ್ತೆ ಸಿಂಗಲ್ ಪ್ರಾಡಕ್ಟ್ ಗೆ ಬಂದು, ಓಕೆ, ಇಲ್ಲಿ ನೋಡ್ಬೋದು 9% ಕಮಿಷನ್ ಇದೆ ಆ ಒಂದು ಕುರ್ತಾಗೆ. ಓಕೆನಾ? ಓಪನ್ ಮಾಡಿ ತೋರಿಸ್ತೀನಿ ಯಾವ್ದದು ಕುರ್ತಾ ಸೆಟ್ ಅಂತ. ಇನ್ನೂ ಡೌನ್ಲೋಡ್ ಆಗಿಲ್ಲ ಆ ಕುರ್ತಾ. ಓಕೆ, ಈ ಒಂದು ಕುರ್ತಾ ಸೆಟ್ 9% ಕಮಿಷನ್ ಇದೆ ಆ ಪ್ರಾಡಕ್ಟ್ ಗೆ. ಓಕೆನಾ? ಸೊ ಯಾವ ಪ್ರಾಡಕ್ಟ್ ಗೆ ಎಷ್ಟೆಷ್ಟು ಕಮಿಷನ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ಆ ಆಪ್ ಗಳಲ್ಲಿ ಅಫಿಲಿಯೇಟ್ ಕ್ರಿಯೇಟರ್ ಆಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಓಕೆನಾ? ಈ ಒಂದು ಪ್ರಾಡಕ್ಟ್ ಈ ಒಂದು ವಿಶ್ ಲಿಂಕ್ ಆಪ್ ಇದ್ರೆ ಸಾಕು. ಓಕೆ, ಈ ರೀತಿ. ಅಂಡ್ ಈಗ ನಾನು ಆ ಪ್ರಾಡಕ್ಟ್ ನ ನೋಡ್ಬೇಕು ಅಂತ ಅಂದ್ರೆ, ಓಕೆ, ಲಿಂಕ್ ಏನೋ ಕನ್ವರ್ಟ್ ಮಾಡಿದೆ, ಮತ್ತೆ ಆ ಲಿಂಕ್ ಅನ್ನ ಎಲ್ಲೋ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೆ. ಎಲ್ಲಿದೆ ಆ ಲಿಂಕ್ ಅಂತ ಅಂದ್ರೆ ಶಾಪ್ ಮೇಲೆ ಹೋದ್ರೆ ಸಿಂಗಲ್ ಪ್ರಾಡಕ್ಟ್ ಇಲ್ಲಿ ನೋಡ್ಬೋದು. ಡ್ರಾಫ್ಟ್, ಪೋಸ್ಟ್, ಕಲೆಕ್ಷನ್, ಸಿಂಗಲ್ ಪ್ರಾಡಕ್ಟ್. ಓಕೆನಾ? ಈ ರೀತಿ ಇದೆ. ಪೋಸ್ಟ್ ಅಂತ ಅಂದ್ರೆ ನಾವು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಹಾಕಿ ಆಟೋ ಲಿಂಕ್ ಅನ್ನ ಅಟ್ಯಾಚ್ ಮಾಡಿರ್ತೀವಲ್ವಾ, ಆ ಪೋಸ್ಟ್ ಗಳು ಇಲ್ಲಿ ತೋರಿಸುತ್ತೆ. ಇದೆಲ್ಲವುದು ನನ್ನ ಇನ್ಸ್ಟಾಗ್ರಾಮ್
ಫೇಸ್ಬುಕ್ ವಿಡಿಯೋ ಪೋಸ್ಟ್ಗಳಿವೆಲ್ಲ ಓಕೆನಾ, ಅವಕ್ಕೆ ಅಟ್ಯಾಚ್ ಮಾಡಿರುವಂತದ್ದು ನಾನು. ಸಿಂಗಲ್ ಪ್ರಾಡಕ್ಟ್ಸ್ಗಳು ಸ್ಟೋರಿಗೆ ಹಾಕೋದಕ್ಕೋ, ಯಾರಿಗೋ ಶೇರ್ ಮಾಡೋದಕ್ಕೋ, ಅಥವಾ ವಾಟ್ಸಾಪ್ ಅಲ್ಲಿ ಹಾಕೋದಕ್ಕೋ, ಯಾವ್ದೋ ಗ್ರೂಪಿಗೆ ಶೇರ್ ಮಾಡಿ ಕಮಿಷನ್ ತಗೊಳ್ಳೋದಕ್ಕೋ ಅಂತಾನೋ ಕನ್ವರ್ಟ್ ಮಾಡಿರೋ ಪ್ರಾಡಕ್ಟ್ಸ್ಗಳು 362. ನೋಡಿ, ಇದ್ರಲ್ಲೇ ಜಾಸ್ತಿ ಅರ್ನಿಂಗ್ಸ್ ಬಂದ್ಬಿಡುತ್ತೆ ನಮ್ಗೆ. ಓಕೆ, ಎಸ್. ಈಗ ಸಿಂಗಲ್ ಪ್ರಾಡಕ್ಟ್ ನ ಹೆಂಗೆ ನಾವು ತಗೊಳ್ಳೋದು, ಮೀನ್ಸ್ ಲಿಂಕ್ ಅನ್ನ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳಿ ನೋಡಿದ್ರಿ ಅಲ್ವಾ. ಇನ್ನು ಈ ಸಿಂಗಲ್ ಪ್ರಾಡಕ್ಟ್ ಗಳನ್ನ ಲಿಂಕ್ ನ ತಗೊಂಡು ನಿಮಗೆ ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಕೊಬಹುದು. ಓಕೆನಾ. ಇನ್ನು ಪೋಸ್ಟ್ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಬಿಡ್ತೀನಿ. ಓಕೆನಾ. ಫಸ್ಟ್ ನಾವು ಯಾವ್ದಾದ್ರು ಪೋಸ್ಟ್ಗೆ ಲಿಂಕ್ ಅನ್ನ ಅಟ್ಯಾಚ್ ಮಾಡ್ಬೇಕು ಅಂತ ಅಂದ್ರೆ, ಯಾವ್ದಾದ್ರು ಪೋಸ್ಟ್ ಗಳಿಗೆ ನಾವು ಲಿಂಕ್ ಅನ್ನ ಅಟ್ಯಾಚ್ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅದನ್ನ ಪೋಸ್ಟ್ ಮಾಡಿರ್ಬೇಕು. ಓಕೆನಾ. ಪೋಸ್ಟ್ ಮಾಡಿದ್ರೆ ಮಾತ್ರನೇ ನಾವು ಲಿಂಕ್ ಅನ್ನ ಹಾಕೋದಕ್ಕೆ ಆಗೋದು. ನಾನ್ ನಿಮ್ಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿನೇ ಲಿಂಕ್ ನ ಹೇಗ್ ಹಾಕೋದು ಅನ್ನೋದನ್ನ ಹೇಳ್ಕೊಟ್ಬಿಡ್ತೀನಿ. ಓಕೆನಾ. ಓಕೆ, ನಾನು ಇಲ್ಲಿ ಒಂದು ಪೋಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವೇನಾದ್ರೂ ಮನೆಯಲ್ಲಿ ಇದಕ್ಕೆ ಮ್ಯೂಸಿಕ್ ಬೇಕಿದ್ರೆ ಹಾಕೋಬಹುದು, ಅಥವಾ ಹಾಗೆ ವಾಯ್ಸ್ ಜೊತೆ ಕೊಡೋದಿದ್ರೆ ಕೊಡ್ಬೋದು. ಪೋಸ್ಟ್ ಹೇಗ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ನೋದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ. ಸೆಲೆಕ್ಟ್ ಮಾಡ್ಕೊಂತಾ ಇದೀನಿ. ಓಕೆ, ನೀವು ನೋಡ್ಬೋದು ನಾನು ಇಲ್ಲಿ ಏನು ಕೂಡ ಟ್ಯಾಗ್ ಮಾಡಿಲ್ಲ, ಯಾವ್ದೇ ರೀತಿ ಲಿಂಕ್ ಅನ್ನ ಹಾಕಿಲ್ಲ, ಏನು ಹಾಕಿಲ್ಲ. ಡೈರೆಕ್ಟ್ ಬರೀ ಪೋಸ್ಟ್ ನಂದೇನ್ ಕ್ಯಾಪ್ಷನ್ ಇದೆ ಅದನ್ನ ಹಾಕಿ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ. ನನ್ನ ವಿಡಿಯೋ ಅಲ್ಲಿ ಪೋಸ್ಟ್ ಆಗೋದಕ್ಕೂ ಮುಂಚೆ ನಾನು ನನ್ನ ವಿಶ್ ಲಿಂಕ್ ಆಪ್ ಅನ್ನ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ. ಇಲ್ಲಿ ಕ್ರಿಯೇಟ್ ಗೆ ಹೋಗ್ತೀನಿ. ಅಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ಇಲ್ಲಿ ಬಂದು ಅಲ್ಲಿ ಪೋಸ್ಟ್ ಆಗಿದ ತಕ್ಷಣ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ಒಂದು ವಿಡಿಯೋ ನಾನು ಆಟೋ ಲಿಂಕ್ ಹಾಕ್ಬೇಕಾಗಿರೋದು ಆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ. ಅಂಡ್ ಇಲ್ಲಿ ನೀವು ಆ ಪೋಸ್ಟ್ ಟೈಟಲ್ ಹಾಕ್ಲೇಬೇಕು. ಓಕೆನಾ. ನಾನು ಇಲ್ಲಿ ಫೆಸ್ಟಿವಲ್ ಕಲೆಕ್ಷನ್ ಅಂತ ಹಾಕ್ತೀನಿ. ಓಕೆನಾ. ಅದಾದ್ಮೇಲೆ ಆಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಲಿಂಕ್ 1 ಬಂದು ನಾನು ಯಾವ ಲಿಂಕ್ ಗಳನ್ನ ಹಾಕ್ಬೇಕಾಗಿತ್ತು, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಈ ಒಂದು ಸ್ಕ್ರೀನ್ಸ್ ಗಳನ್ನ ತರಿಸಿದ್ದೆ, ಅದ್ರ ಲಿಂಕ್ ಅನ್ನ ಇಲ್ಲಿ ಟ್ಯಾಗ್ ಮಾಡ್ತಾ ಇದೀನಿ. ಆಯ್ತಾ, ಸೆಕೆಂಡ್ ಆಪ್ಷನ್ ತೋರಿಸ್ತು. ಎರಡನೇ ಲಿಂಕ್ ಇಲ್ಲಿ ನಾವು ಅಷ್ಟೇ ಅಲ್ಲ, ಒಂದಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ ಗಳನ್ನ ಲಿಂಕ್ ಗಳನ್ನ ಹಾಕ್ಬೋದು. ಬರೀ 1, 2 ಅಲ್ಲ, 50, 60 ಆದ್ರೂ ನೀವು ಹಾಕ್ಬೋದು. ಓಕೆನಾ. ಅಷ್ಟು ಆಪ್ಷನ್ ನಮಗೆ ಸಿಗೋದು ವಿಶ್ ಲಿಂಕ್ ಅಲ್ಲಿ ಮಾತ್ರ. ಓಕೆನಾ. ನೀವು ಪರ್ಟಿಕ್ಯುಲರ್ ಆಗಿ ಫ್ಲಿಪ್ಕಾರ್ಟ್ ಏನೋ ಮಾಡ್ತೀರಾ ಅಂದ್ರೆ ನೋ, ಬರೀ ಒಂದೇ. ಕೆಲವರು ಈಗ ಮೀಶೋದಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ. ಮೀಶೋ ಕ್ರಿಯೇಟರ್ ಕ್ಲಬ್ಗೆಲ್ಲ ಜಾಯ್ನ್ ಆಗಿ ಮೀಶೋ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಿರ್ತಾರಲ್ವಾ. ಸೊ ಮೀಶೋದಲ್ಲಿ ನಮ್ಗೆ ಈ ರೀತಿ ಮಲ್ಟಿಪಲ್ ಲಿಂಕ್ ನ ಹಾಕುವಂತ ಆಪ್ಷನ್ ಸಿಗಲ್ಲ. ಓಕೆನಾ. ಜಸ್ಟ್ ಒಂದೇ ಪ್ರಾಡಕ್ಟ್ ನ ಹಾಕುವಂತ ಆಪ್ಷನ್ ಇರೋದು ನಮ್ಗೆ ಅಲ್ಲಿ. ಬಟ್ ವಿಶ್ ಲಿಂಕ್ ಅಲ್ಲಿ ಹಾಗಲ್ಲ. ನೀವು 40 ಹಾಕ್ತೀರಾ, 50 ಹಾಕ್ತೀರಾ, 60 ಹಾಕ್ತೀರಾ, ಎಷ್ಟಾದ್ರೂ ಹಾಕೋಬಹುದು. ಈಗ ಸದ್ಯಕ್ಕೆ ಇಷ್ಟು ಲಿಂಕ್ ಗಳನ್ನ ಹಾಕಿದೀನಿ. ಲಿಂಕ್ ಹಾಕಿದ ಮೇಲೆ ಕ್ರಿಯೇಟ್ ವಿಶ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಇದು ನಮಗೆ ಆನ್ಸರ್ ಕೊಡೋವರೆಗೂ ನಾವು ಸ್ವೈಪ್ ಮಾಡೋದಾಗ್ಲಿ ಬ್ಯಾಕ್ ಕೊಡಿಯೋದಾಗ್ಲಿ ಮಾಡಬಾರ್ದು. ಅವರೇನೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಪ್ಲೀಸ್ ಡೋಂಟ್ ಕ್ಲೋಸ್ ದ ಆಪ್ ಆರ್ ಲಾಂಗ್ ಪ್ರೆಸ್ ಅಂತ, ಪ್ರೆಸ್ ಬ್ಯಾಕ್ ಮಾಡಬೇಡಿ ಅಂತ ಹೇಳಿ. ಓಕೆನಾ. ಬಿಕಾಸ್ ನಿಮ್ಮ ಲಿಂಕ್ ಆಗ ಕನ್ವರ್ಟ್ ಆಗಲ್ಲ, ಲಿಂಕ್ ಆಟೋ DM ಗೆ ಆಗಲ್ಲ. ಓಕೆನಾ. ಸೊ ಹಾಗಾಗಿ ಆ ಪ್ರೋಸೆಸ್ ಆಗೋದಕ್ಕೆ ನಮಗೆ ಟೈಮ್ ತಗೊಳುತ್ತೆ. ಆ ಟೈಮ್ ನ ಅದಕ್ಕೆ ನೀವು ಕೊಡ್ಬೇಕು. ಓಕೆನಾ. ಸೊ ಎಸ್, ಈಗ ಲಿಂಕ್ ಎಲ್ಲ ನೀಟಾಗಿ ಆಗಿದೆ. ಓಕೆನಾ. ಆ ಪ್ರಾಡಕ್ಟ್ ಗಳನ್ನ ಕೂಡ ತೋರಿಸ್ತಾ ಇದೆ. ಇಲ್ಲಿ ಪ್ಲೀಸ್ ಎಂಟೈರ್ ಡೀಟೇಲ್ಸ್ ಅಂತ ಇಲ್ಲೊಂದು ಈ ರೀತಿ ತೋರಿಸ್ತಾ ಇದೆ. ಏನಿದು ಎಲ್ಲ ಕರೆಕ್ಟ್ ಆಗಿದೆ, ಇದು ಮಾತ್ರ ಹಿಂಗಿದ್ಯಲ್ಲ ಅಂತ ಅಂದ್ರೆ, ಈ ಪ್ರಾಡಕ್ಟ್ ಮೇ ಬಿ ಔಟ್ ಆಫ್ ಸ್ಟಾಕ್ ಆಗಿದೆ, ಅದಕ್ಕೆ ಆತರ ತೋರಿಸ್ತಾ ಇದೆ. ಈ ಪ್ರಾಡಕ್ಟ್ ಸದ್ಯಕ್ಕೆ ಅವೈಲಬಲ್ ಇಲ್ಲ ಅಂತ ಹೇಳಿ. ಸೊ ನೀವ್ ಅದನ್ನ ಬೇಕಿದ್ರೆ ಡಿಲೀಟ್ ಮಾಡ್ಕೋಬಹುದು. ಎಡಿಟ್ ಮೇಲೆ ಹೋದ್ರೆ ಇಲ್ಲಿ ಕ್ಯಾನ್ಸಲ್ ಇದೆ, ಸೇವ್ ಇದೆ. ಓಕೆನಾ. ಡಿಲೀಟ್ ಮಾಡ್ಕೋಬಹುದು. ಸೊ ಅದು ಡಿಲೀಟ್ ಮಾಡಿದ್ರು ಇದ್ರು ನಮ್ಗೆ ಏನು ಯೂಸ್ ಆಗಲ್ಲ. ನೀವು ಬೇಕಿದ್ರೆ ಈಗ ಇಷ್ಟನ್ನ ಕನ್ವರ್ಟ್ ಮಾಡ್ಬಿಟ್ಟಿರ್ತೀರೋ, ಅಯ್ಯೋ ಇನ್ನ ಒಂದನ್ನ ಹಾಕ್ಬೇಕಿತ್ತಲ್ವಾ ಲಿಂಕ್, ನನ್ ಮರ್ತೋದೆ ಅಂತ ಇಷ್ಟಕ್ಕೆ ಅನ್ಕೊಂಡ್ರು ಆಡ್ ಅನದರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಮತ್ತೆ ಈ ಆಪ್ಷನ್ ನ ತೋರಿಸುತ್ತೆ. ನಾವು ಲಿಂಕ್ ನ ಹಾಕೋಬಹುದು. ಓಕೆನಾ. ಇಷ್ಟಾದ್ಮೇಲೆ ಪಬ್ಲಿಷ್ ಪೋಸ್ಟ್ ಅಂತ ತೋರಿಸುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ತೋರಿಸ್ತಾ ಇದೆ. ನಾನು ಕನ್ಫರ್ಮ್ ಕೊಡ್ತೀನಿ, ಅದಿದ್ರು ಪರವಾಗಿಲ್ಲ, ನಂಗೇನು ತೊಂದರೆ ಇಲ್ಲ ಅಂತ. ಓಕೆನಾ. ಪಬ್ಲಿಷ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಪಬ್ಲಿಷ್ ವಿಶ್ ಲಿಂಕ್ ಮೇಲೆ ಕೊಡ್ತೀನಿ. ಅಲ್ಲಿ ತೋರಿಸ್ತು ನನಗೆ ಯಾವ್ಯಾವ ಪ್ರಾಡಕ್ಟ್ ಗಳನ್ನ ನಾನು ಪಬ್ಲಿಷ್ ಮಾಡ್ತಾ ಇದ್ದೀನಿ. ನಿನ್ಗೆ ಇಷ್ಟು ಪ್ರಾಡಕ್ಟ್ಸ್ ಹಾಕಿದ್ಯಾ, ನಾನು ಅಷ್ಟು ಪ್ರಾಡಕ್ಟ್ ಗೆ ಪಬ್ಲಿಷ್ ಮಾಡ್ತಾ ಇದ್ದೀನಿ, ನಿನ್ಗೆ ಓಕೆನಾ ಅನ್ನೋದಕ್ಕೆ ಅಲ್ಲಿ ತೋರಿಸು. ನಾನು ಮತ್ತೆ
ಪಬ್ಲಿಷ್ ಪೋಸ್ಟ್ ಅನ್ನೋದ್ರ ಮೇಲೆ ವಿಶ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ಈಗ ಇದು ಆಯ್ತು. ಶೇರ್ ವಿಶ್ ಲಿಂಕ್ ಅಂತ ಇದೆ. ನಾನು ಎಲ್ಲಿಗಾದ್ರೂ ಶೇರ್ ಮಾಡೋದಾದ್ರೆ ಮಾಡಬಹುದು. ಇಲ್ಲ ಅಂತ ಅಂದ್ರೆ ಬ್ಯಾಕ್ ಹೊಡೀರಿ. ಈಗ ಇಲ್ಲಿ ನೋಡಿ, ಫೆಸ್ಟಿವಲ್ ಕಲೆಕ್ಷನ್ ನಾನು ಹಾಕಿದ್ದೆ ಅಲ್ವಾ? ಸೊ ಫೆಸ್ಟಿವಲ್ ಕಲೆಕ್ಷನ್ ಅನ್ನೋ ಟೈಟಲ್ ನ ಜೊತೆಗೆ ಈ ಒಂದು ಪೋಸ್ಟ್ ಗೆ ನನಗೆ ಆಟೋ ಲಿಂಕ್ ಆಗಿದೆ. ಸೊ ಎಸ್, ಇನ್ಸ್ಟಾಗ್ರಾಮ್ ನ ಈಗ ಓಪನ್ ಮಾಡ್ಕೊಂಡ್ರೆ ನನ್ನ ವಿಡಿಯೋ ಪೋಸ್ಟ್ ಆಗಿದ ತಕ್ಷಣ, ಸೊ ಎಸ್, ಇಲ್ಲಿ ಪೋಸ್ಟ್ ಆಗಿದೆ, ನೋಡ್ಕೋಬಹುದು. ಈಗ ಯಾರಾದ್ರೂ ನನಗೆ ಲಿಂಕ್ ಅಂತ ಕನ್ವರ್ಟ್ ಮಾಡಿದ್ರು ಅಂತ ಅಂದ್ರೆ, ಇನ್ ಕೇಸ್ ಅವರಿಗೆ ಆಟೋಮೆಟಿಕ್ ಲಿಂಕ್ ಹೋಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಇದೇ ವಿಡಿಯೋನ ನಾನು ಆಲ್ರೆಡಿ ಹಾಕಿದೀನಿ, ಅದಕ್ಕೆ ತೋರಿಸ್ಬಿಡ್ತೀನಿ. ಈಗ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಆ ತರ ಹಾಕೋದ್ರಿಂದ ನಮಗೆ ಯಾರಾದ್ರೂ ಲಿಂಕ್ ಅಂತ ಕನ್ವರ್ಟ್ ಮಾಡಿದ್ರೆ ಪ್ಲೀಸ್ ಚೆಕ್ ಯುವರ್ DM ಅಂತ ತೋರಿಸುತ್ತೆ. ಬೇಕಿದ್ರೆ ಇವರ ಪ್ರೊಫೈಲ್ಗೆ ಹೋಗಿ ನೋಡೋಣ. ಬೇಕಿದ್ರೆ ಇವರ ಪ್ರೊಫೈಲ್ಗೆ ಹೋಗಿ ತೋರಿಸ್ತೀನಿ ಅವ್ರಿಗೆ ಲಿಂಕ್ ಹೇಗ್ ಹೋಗಿದೆ ಅನ್ನೋದ್ರ ಬಗ್ಗೆ. ಓಕೆನಾ? ಇಲ್ಲಿ ನೋಡಿ, ಒಂದಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಗಳ ಲಿಂಕ್ ಹೇಗೆ ಶೇರ್ ಆಗಿದೆ ಅನ್ನೋದನ್ನ ನೋಡಿದ್ರಿ ಅಲ್ವಾ? ಸೊ ಈ ತರ ಒಂದಾದ್ರೂನು ನೀವು ಹಾಕೋಬಹುದು. ಜಾಸ್ತಿನೇ ಹಾಕೋಬೇಕಾ? ಖಂಡಿತ ಆತರ ಅಲ್ಲ, ಒಂದಾದ್ರೂನು ಹಾಕೋಬಹುದು, ಎಷ್ಟಾದ್ರೂನು ಹಾಕೋಬಹುದು. ಓಕೆನಾ? ಈಗ ಆಲ್ರೆಡಿ ಶೇರ್ ಮಾಡ್ಬಿಟ್ಟಿದೀನಿ, ನಾನು ಲಿಂಕ್ ನ ಹಾಕ್ಬಿಟ್ಟಿದೀನಿ. ಇನ್ನ ಒಂದ್ 2 ಲಿಂಕ್ ಇತ್ತು, ಮರ್ತೋದೆ. ಕಂಪ್ಲೀಟ್ ನೀವು ಲಿಂಕ್ ಎಲ್ಲ ಹಾಕಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಮತ್ತೆ ನೀವಿಲ್ಲಿ ಎಡಿಟ್ ಅಥವಾ ಇಲ್ಲಿ ಎಡಿಟ್ ಪೋಸ್ಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ. ಆಡ್ ಅನದರ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹಾಕ್ಬಿಟ್ಟು ಸೇವ್ ಚೇಂಜ್ ನ ಕೊಟ್ರೆ ಅದು ಮತ್ತೆ ಸೇವ್ ಆಗುತ್ತೆ. ಪಬ್ಲಿಷ್ ಕೇಳುತ್ತೆ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಓಕೆನಾ? ನೀವು ಯಾವುದೇ ಆಪ್ ಗಳ ಲಿಂಕ್ ತಗೊಂಡ್ರು ಇದೇ ರೀತಿನೇ ನಾವು ಲಿಂಕ್ ಅನ್ನ ಹಾಕುವಂತದ್ದು. ಓಕೆನಾ? ಈಗ ಇಲ್ಲಿ ಕಾಪಿ ಆಲ್ ಪ್ರಾಡಕ್ಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನ ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ ಗಳಿಗಾಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಎಲ್ಲಾದ್ರೂ ಶೇರ್ ಮಾಡ್ತೀರಾ ಅಥವಾ ನಿಮ್ ಯಾರಿಗಾದ್ರೂ ಶೇರ್ ಮಾಡ್ತೀರಾ ಅಂತ ಅಂದ್ರೂ ಈಸಿಯಾಗಿ ಶೇರ್ ಮಾಡ್ಕೊಳ್ಬಹುದು. ಓಕೆನಾ? ನಾವು ಯೂಟ್ಯೂಬ್ಗೆ, ಈಗ ಇನ್ಸ್ಟಾಗ್ರಾಮ್ಗೆ ಹಾಕೋದನ್ನ ನೋಡ್ಕೊಂಡ್ವಿ, ಯೂಟ್ಯೂಬ್ಗಾದ್ರೂ ಅಷ್ಟೇ. ಯೂಟ್ಯೂಬ್ಗೆ ಶಾರ್ಟ್ಸ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೋಸ್ಟ್ ನ ನಮ್ಗೆ ತೋರಿಸುತ್ತೆ. ಸ್ವಲ್ಪ ಟೈಮ್ ತಗೊಂತಾ ಇದೆ. ಅದಕ್ಕೆ ಮುಂಚೆನೆ ನಾನು ಟೈಟಲ್ ನ ಹಾಕೊಂಡ್ಬಿಡ್ತೀನಿ, ಫೆಸ್ಟಿವಲ್ ಕಲೆಕ್ಷನ್. ಈಗ ಟೈಟಲ್ ಗಳನ್ನ ಹೆಂಗ್ ಹಾಕೋಬೇಕು ಅಂತ ಹೇಳ್ಬಿಡ್ತೀನಿ. ಟೈಟಲ್ ಅಲ್ಲಿ ನೀವೀಗ ಒಂದು ಕುರ್ತಾ ಸೆಟ್ ನ ತೋರಿಸ್ತಾ ಇದ್ದೀರಾ ಅಂತಂದ್ರೆ ಅದು ಕಾಟನ್ ಕುರ್ತಾ ಸೆಟ್ ಆಗಿದ್ರೆ ಕಾಟನ್ ಕುರ್ತಾ ಸೆಟ್ ಅಂತ ಹಾಕೊಳ್ಳಿ, ಅಥವಾ ಕುರ್ತಾ ಸೆಟ್ ಅಂಡರ್ ಬಜೆಟ್ ಅಂತ ಹಾಕೊಳ್ಳಿ, ಅಥವಾ ಬಿಲೋ 500 ಕುರ್ತಾ ಸೆಟ್ ಅಂತ ಹಾಕೋಬಹುದು, ಅಥವಾ ರಾಯಲ್ ಲುಕ್ ಕುರ್ತಾ ಸೆಟ್. ಈ ರೀತಿ ಟೈಟಲ್ ಗಳನ್ನ ತಗೊಳ್ಳಿ. ಈಗ ಜನಗಳು ಹೆಂಗೆ ಸರ್ಚ್ ಮಾಡ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಜನ ಹೆಂಗೆಲ್ಲ ಸರ್ಚ್ ಮಾಡ್ಬೋದು ಒಂದ್ ಕುರ್ತಾ ಸೆಟ್ ನ, ಅದ್ರಲ್ಲಿ ಹೆಚ್ಚು ಯಾವ ರೀತಿ ಸರ್ಚ್ ಬರ್ಬೋದು ಅನ್ನೋದನ್ನ ಥಿಂಕ್ ಮಾಡಿ ಅಲ್ಲಿ ಟೈಟಲ್ ನ ಹಾಕೊಳ್ಳಿ. ಓಕೆನಾ? ಫಾರ್ ಎಕ್ಸಾಂಪಲ್, ನೀವೇ ಆದ್ರೆ ಕುರ್ತಾ ಸೆಟ್ ನ ಏನಂತ ಸರ್ಚ್ ಮಾಡ್ಬೋದು? ಈಗ ಕಾಟನ್ ಕುರ್ತಾ ಸೆಟ್ ಆದ್ರೆ ಕಾಟನ್ ಕುರ್ತಾ ಸೆಟ್ ಅಂತ ಸರ್ಚ್ ಮಾಡ್ತೀರಾ, ಇಲ್ಲ ಕಾಟನ್ ಕುರ್ತಾ ಸೆಟ್ ಅಂಡರ್ ಬಜೆಟ್ ಅಂತ ಹುಡುಕ್ತೀರಾ ಅಲ್ವಾ? ಆ ತರ ಟೈಟಲ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಪೋಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಪೋಸ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಸೆಲೆಕ್ಟ್ ಆಗುತ್ತೆ. ಆಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಸ್ ಯೂಶುವಲ್ ಮತ್ತೆ ನಮಗೆ ಪ್ರಾಡಕ್ಟ್ ಲಿಂಕ್ ಗಳನ್ನ ತೋರಿಸುತ್ತೆ. ಇಲ್ಲೂ ಅಷ್ಟು 1, 2 ಅಲ್ಲ, ಎಷ್ಟು ಬೇಕಿದ್ರು ನೀವು ಲಿಂಕ್ ಗಳನ್ನ ಹಾಕೋಬಹುದು. ಓಕೆನಾ? ಅದೇನಾದ್ರೂ ಔಟ್ ಆಫ್ ಸ್ಟಾಕ್ ಆಗಿತ್ತು ಅಂತ ಅಂದ್ರೆ ಹೇಗ್ ತೋರಿಸುತ್ತೆ ಅನ್ನೋದನ್ನ ಕೂಡ ಆಲ್ರೆಡಿ ಲಾಸ್ಟ್ ಇನ್ಸ್ಟಾಗ್ರಾಮ್ಗೆ ಕನೆಕ್ಟ್ ಮಾಡುವಾಗ್ಲೇನೆ ನಾನು ತೋರ್ಸಿದೀನಿ ಅಲ್ವಾ? ನೀವು ಅದನ್ನ ಬೇಕಿದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಹಾಕೋಬಹುದು. ಇನ್ನು ವಿಡಿಯೋದಲ್ಲಿ ನೀವು ಎಷ್ಟು ಪ್ರಾಡಕ್ಟ್ ಗಳನ್ನ ತೋರ್ಸಿರ್ತೀರಾ ಅಷ್ಟೇ ಪ್ರಾಡಕ್ಟ್ ಗಳ ವಿಡಿಯೋ ಲಿಂಕ್ ಅನ್ನ ಹಾಕ್ಬೇಕು ಅಂತ ಏನಿಲ್ಲ. ಓಕೆನಾ? ತುಂಬಾ ಜನ ಕ್ರಿಯೇಟರ್ಸ್ ನ ನೋಡ್ಬೋದು, ಬರೀ ಒಂದು ಪ್ರಾಡಕ್ಟ್ ನ ತೋರ್ಸ್ಬಿಟ್ಟು ಇದೇ ತರದ್ದು 20 ಪ್ರಾಡಕ್ಟ್ ನ ನಾನು ಟ್ಯಾಗ್ ಮಾಡಿದೀನಿ ಅಂತ ಹೇಳ್ತಾರೆ. ಇದನ್ನ ನಾನು ವಿಡಿಯೋದಲ್ಲಿ ತೋರ್ಸಲ್ಲ, ಆದ್ರೂ ಏನಂತೆ ಟ್ಯಾಗ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ನಾನ್ ತೋರ್ಸಿರೋ ಪೋಸ್ಟ್ ನಾನ್ ಏನ್ ಪ್ರಾಡಕ್ಟ್ ನ ತೋರ್ಸಿರ್ತೀನಿ ಅದೇ ಸಿಮಿಲರ್ ಸುಮಾರು ಪ್ರಾಡಕ್ಟ್ ಗಳಿರುತ್ತೆ ಅಲ್ವಾ? ಆ ಪ್ರಾಡಕ್ಟ್ ಗಳಲ್ಲಿ ಇಲ್ಲಿ ನೋಡೋದ್ರಿಂದ ಅವರಿಗೆ ಯಾವ್ದಾದ್ರು ಇಷ್ಟ ಆಗಿ ಕೂಡ ಅವರು ಬೈ ಮಾಡ್ಬೋದು. ಓಕೆನಾ? ಈಗ ವಿಡಿಯೋದಲ್ಲಿ ನಾನು ಒಂದ್ 4 ಪ್ರಾಡಕ್ಟ್ ನ ತೋರ್ಸಿದ್ರೆ ನಾನು ಎಕ್ಸ್ಟ್ರಾ 40 ಪ್ರಾಡಕ್ಟ್ಸ್ ನ ಅಟ್ಯಾಚ್ ಮಾಡ್ಬೋದು.
ರಿಲೇಟೆಡ್. ಬಿಕಾಸ್ ನಾನು 40 ತಂದಂತೂ ತೋರ್ಸಕ್ಕಾಗಲ್ಲ. ನೀವು ವಿಡಿಯೋದಲ್ಲಿ ಮೆನ್ಷನ್ ಕೂಡ ಮಾಡ್ಬೋದು ಬೇಕಿದ್ರೆ. ಇಲ್ಲಿ ನಾನು ಏನ್ ತೋರ್ಸಿದೀನಿ ಇದೇ ಸಿಮಿಲರ್ ಅಥವಾ ಇನ್ನು ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಇರುವಂತ ಇನ್ನು ಹೆಚ್ಚಿನ ಪ್ರಾಡಕ್ಟ್ ಗಳನ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಚೆಕ್ ಮಾಡ್ತಾರೆ. ಓಕೆನಾ? ಸೊ ನಾವಿಲ್ಲಿ ಎಷ್ಟು ಪ್ರಾಡಕ್ಟ್ ಗಳನ್ನಾದ್ರೂ ನಾವು ಇಲ್ಲಿ ವಿಡಿಯೋಲ್ ತೋರ್ಸಿಲ್ದೇ ಇರ್ಲಿ, ತೋರ್ಸಿರೋ ಪ್ರಾಡಕ್ಟ್ ನ ಜೊತೆಗೆ ಇನ್ನೂ ಒಂದಷ್ಟು ಸಿಮಿಲರ್ ಪ್ರಾಡಕ್ಟ್ ಗಳನ್ನ ನಾವು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಕೆಲವರು ಒಂದು ಡ್ರೆಸ್ ನ ತೋರ್ಸಿರ್ತಾರೆ, ಇದ್ರಲ್ಲಿ ಸೈಜ್ ಅಂಡ್ ಕಲರ್ ಆಪ್ಷನ್ಸ್ ಇದೆ. ಯಾವ್ಯಾವ ಕಲರ್ ಆಪ್ಷನ್ ಇದೆಯೋ ಆ ಬಟ್ಟೆಗಳನ್ನ ಕೂಡ ಅವರು ಟ್ಯಾಗ್ ಮಾಡಿರ್ತಾರೆ ಅಲ್ವಾ? ಸೊ ಆ ರೀತಿ ಈಗ ಒಂದ್ ಡ್ರೆಸ್ ನ ತೋರ್ಸಿ ಆ ಡ್ರೆಸ್ ಅಲ್ಲಿ ಇರೋ ಎಲ್ಲಾ ಕಲರ್ ಡ್ರೆಸ್ ಗಳನ್ನು ಕೂಡ ನಾವು ಒಟ್ಟಿಗೆನೆ ಇಲ್ಲಿ ಲಿಂಕ್ ನ ಅಟ್ಯಾಚ್ ಮಾಡಿ ಅವರಿಗೆ ಕಳಿಸಬಹುದು. ಕ್ರಿಯೇಟ್ ವಿಶ್ ಲಿಂಕ್ ಇದು ಟೈಮ್ ತಗೊಳುತ್ತೆ. ಅದನ್ನ ಬ್ಯಾಕ್ ಹೊಡೆಯೋದಾಗ್ಲಿ ಆತರ ಎಲ್ಲ ಮಾಡಬಾರ್ದು. ಕೆಲವ್ರದ್ದು ಲೈಕ್ ನೆಟ್ವರ್ಕ್ ಸ್ಲೋ ಇರುತ್ತೆ, ಆದ್ರಿಂದ ಕೂಡ ಲೇಟ್ ಆಗುತ್ತೆ. ಓಕೆನಾ? ಸೇಮ್ ಇನ್ನ ಎಕ್ಸ್ಟ್ರಾ ಲಿಂಕ್ಸ್ ಬೇಕಂದ್ರೆ ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಪಬ್ಲಿಷ್ ಮಾಡ್ಬೋದು. ಅಥವಾ ಇದ್ರಲ್ಲಿ ಇನ್ನೂ ಏನೋ ಆಡ್ ಮಾಡ್ಬೇಕಿತ್ತು, ಅದ್ ಸಿಗ್ತಾ ಇಲ್ಲ ನಾಳೆ ಪೋಸ್ಟ್ ಮಾಡ್ಲಾ, ಅರ್ಜೆಂಟ್ ಬೇಡ ಅನ್ಕೊಂಡ್ರೆ ಡ್ರಾಫ್ಟ್ ಹಾಕೊಳ್ಳಿ. ಡ್ರಾಫ್ಟ್ ಅಲ್ಲಿ ನಿಮ್ಗೆ ಇರುತ್ತೆ, ಮತ್ತೆ ಹೋಗ್ಬಿಟ್ಟು ನೀವು ರೀಪೋಸ್ಟ್ ಮಾಡ್ಬೋದು. ಓಕೆನಾ? ಓಕೆ, ಪಬ್ಲಿಕ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದೆ, ಮತ್ತೆ ಪಬ್ಲಿಕ್ ವಿಶ್ ಲಿಂಕ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಏನೇನೆಲ್ಲ ಪ್ರಾಡಕ್ಟ್ ಗಳನ್ನ ನಾನು ಅಟ್ಯಾಚ್ ಮಾಡಿದೀನಿ ಅನ್ನೋದನ್ನ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅಥವಾ ಮಿಸ್ ಆಗಿ ಲಿಂಕ್ ಕ್ಲಿಕ್ ಆಗಿ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಗಳು ಅಟ್ಯಾಚ್ ಆಗಿದ್ರು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಪಬ್ಲಿಕ್ ವಿಶ್ ಲಿಂಕ್ ಅಂತ ಕೊಟ್ರೆ ನಮ್ಗೆ ಇಲ್ಲಿ ಲಿಂಕ್ ಕನ್ವರ್ಟ್ ಆಗಿರುತ್ತೆ. ಓಕೆನಾ? ಪೋಸ್ಟ್ ಇಲ್ಲಿ ನೋಡ್ಬೋದು. ನಾನು ಇನ್ಸ್ಟಾಗ್ರಾಮ್ಗೆ ಕನೆಕ್ಟ್ ಮಾಡಿದ್ರೆ ಯಾವ ರೀತಿ ತೋರಿಸ್ತಾ ಇದೆ, ಯೂಟ್ಯೂಬ್ಗೆ ಕನೆಕ್ಟ್ ಮಾಡಿದ್ರೆ ಯಾವ ರೀತಿ ತೋರಿಸ್ತಾ ಇದೆ ಅಂತ ನೋಡ್ಕೊಳ್ಳಿ. ಓಕೆನಾ? ಸೊ ನಾವ್ ಈ ಪೋಸ್ಟ್ ಅನ್ನ ಯಾವ್ದಕ್ಕೆ ಕನೆಕ್ಟ್ ಮಾಡಿದೀವಿ, ಲಿಂಕ್ ಅನ್ನ ಅಟ್ಯಾಚ್ ಮಾಡಿದೀವಿ ಅನ್ನೋದು ಇದ್ರಲ್ಲೇನೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಕ್ಲಿಯರಾ? ಸೊ ಎಸ್, ನೋಡಿದ್ರಲ್ಲ. ಇನ್ನು ಫೇಸ್ಬುಕ್ ಗಾದ್ರೂ ಅಷ್ಟೇ ಸೇಮ್ ಪ್ರೊಸೀಜರ್. ಓಕೆನಾ? ಬಟ್ ತೋರ್ಸೋದಕ್ಕೆ ನಂದು ಫೇಸ್ಬುಕ್ ಅಲ್ಲಿ ನಂಗೆ ಎಲಿಜಿಬಲ್ ಆಗ್ತಿಲ್ಲ, ಸೊ ಹಾಗಾಗಿ ನಾನು ಕನೆಕ್ಟ್ ಮಾಡಿಲ್ಲ. ತೋರ್ಸೋದಕ್ಕೆ ಆಗ್ತಾ ಇಲ್ಲ ನೋಡಿ, ಕನೆಕ್ಟೇ ಮಾಡ್ಕೊಂಡಿಲ್ಲ ನಾನು. ಸೊ ಫೇಸ್ಬುಕ್ ಅಲ್ಲೂ ಕೂಡ ಸೇಮ್ ಅಂದ್ರೆ ಸೇಮ್ ಪ್ರೊಸೀಜರ್, ಸೇಮ್ ಪ್ರಾಡಕ್ಟ್ ಲಿಂಕ್ ಅನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡ್ ಬಂದು ಇಲ್ಲಿ ಪಬ್ಲಿಷ್ ಮಾಡೋದು ಅಷ್ಟೇ. ಓಕೆನಾ? ಸೊ ಎಸ್, ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸ್ವಲ್ಪ ಸಿಂಪಲ್ ಆಗಿ, ಕೆಲವ್ರಿಗೆ ವಿಡಿಯೋ ನೋಡಿನೂ ಕನ್ಫ್ಯೂಷನ್ ಆಗ್ಬಿಟ್ಟಿರುತ್ತೆ, ಏನ್ ಮಾಡಿದ್ರು ಹೆಂಗ್ ಮಾಡಿದ್ರು ಅಂತ. ನೀವು ಒಂದು ಪ್ರಾಡಕ್ಟ್ನ ಬೈ ಮಾಡ್ತೀರಾ, ವಿಡಿಯೋ ಮಾಡ್ತೀರಾ, ಅದನ್ನ ಎಡಿಟ್ ನೀಟಾಗಿ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀರಾ. ಪೋಸ್ಟ್ ಆಗಿದ್ ನೆಕ್ಸ್ಟ್ ಸೆಕೆಂಡ್ ವಿಶ್ ಲಿಂಕ್ ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ನೀವು ಕ್ರಿಯೇಟ್ನ ಓಪನ್ ಮಾಡಬೇಕು. ಕ್ರಿಯೇಟ್ನ ಓಪನ್ ಮಾಡಿಬಿಟ್ಟು ಅದಾದಮೇಲೆ ನಮಗೆ ಏನು ಲಿಂಕನ್ನು ಅಟ್ಯಾಚ್ ಮಾಡೋದಕ್ಕೆ ತೋರಿಸುತ್ತೆ, ಅದ್ರ ಮೇಲ್ಗಡೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಂತ ತೋರಿಸ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ಗೆ ಆಯಿತು ಅಂತಂದರೆ ಇನ್ಸ್ಟಾಗ್ರಾಮ್ನ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮ್ನ ಕ್ಲಿಕ್ ಮಾಡಿದ ತಕ್ಷಣ ಪೋಸ್ಟ್, ಯಾವ ಪೋಸ್ಟಿಗೆ ನಿಮಗೆ ವಿಡಿಯೋ ಬೇಕು ಅಂತ ತೋರಿಸುತ್ತೆ. ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಟಲ್ ಹಾಕಿ. ಓಕೆನಾ? ಟೈಟಲ್ ಹೇಗೆ ಹಾಕೋದು ಅಂತ ಕೂಡ ಆಲ್ರೆಡಿ ಹೇಳಿದ್ದೀನಿ. ನೀವು ಯಾವ ಪ್ರಾಡಕ್ಟ್ನ ಹಾಕ್ತಾ ಇದ್ದೀರಾ ಆ ರಿಲೇಟೆಡ್ ಟೈಟಲ್ ಹಾಕೋದ್ರಿಂದ ನೀವು ಯಾರಾದರೂ ಆ ಟೈಟಲ್ನ ಇಟ್ಕೊಂಡು ಸರ್ಚ್ ಮಾಡಿದ್ರೆ ನಿಮ್ಮ ವಿಡಿಯೋ, ನಿಮ್ಮ ಪೋಸ್ಟ್ ಬೇಗ ರೀಚ್ ಆಗುತ್ತೆ. ಓಕೆನಾ? ವಿಶ್ ಲಿಂಕಲ್ಲಿ ಹಾಕೋದ್ರಿಂದ ವಿಶ್ ಲಿಂಕಲ್ಲಿ ನಾವು ಲಿಂಕನ್ನು ಹಾಕೋದ್ರಿಂದ, ಟೈಟಲ್ನ ಹಾಕೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಬೇಗ ಹೋಗುತ್ತೆ. ಅಂದರೆ 100%, ಬಿಕಾಸ್ ನಾವು ಆ ಒಂದು ಪ್ರೊಫೈಲ್ ಆ ಒಂದು ಪೋಸ್ಟಿಗೆ ನಾವು ಟೈಟಲ್ನ ವಿಶ್ ಲಿಂಕ್ ಥ್ರೂ ಕೊಡ್ತಾ ಇದ್ದೀವಿ. ಓಕೆನಾ? ಸೊ ಈಗ ಫೆಸ್ಟಿವಲ್ ಸೀಸನ್, ನಾನು ಫೆಸ್ಟಿವಲ್ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ, ಫೆಸ್ಟಿವಲ್ಗಳಿಗೆ ಯೂಸ್ ಆಗೋಂಥ ಪ್ರಾಡಕ್ಟ್ನ. ಸೊ ಫೆಸ್ಟಿವಲ್ ಕಲೆಕ್ಷನ್ ಅಂತ ಹಾಕೋದ್ರಿಂದ ಯಾರಾದರೂ ಫೆಸ್ಟಿವಲ್ ಕಲೆಕ್ಷನ್ ಅಥವಾ ಫೆಸ್ಟಿವಲ್ ಶಾಪಿಂಗ್ ಈ ರೀತಿ ಸರ್ಚ್ ಮಾಡೋದ್ರಿಂದ ನನ್ನ ಪ್ರಾಡಕ್ಟ್ಸ್ ಬೇಗ ಅವರಿಗೆ ಹೋಗುತ್ತೆ. ಓಕೆನಾ? ನನ್ನ ವಿಡಿಯೋಸ್ ಕೂಡ ಅವರಿಗೆ ಬೇಗ ರೀಚ್ ಆಗುತ್ತೆ ಆ ಒಂದು ಪ್ರಾಡಕ್ಟ್. ಓಕೆ? ಹಾಗಾಗಿ ಟೈಟಲ್ನ ನೀಟಾಗಿ ಹಾಕೊಳ್ಳಿ. ಆ್ಯಂಡ್ ನೀವು ಯಾವುದೋ ಒಂದು ಮ್ಯಾಕ್ಸಿ ಡ್ರೆಸ್ನ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಮ್ಯಾಕ್ಸಿ ಡ್ರೆಸ್ ಫಾರ್ ವುಮೆನ್ಸ್ ಅಂದರೆ ವುಮೆನ್ಸ್ ಮ್ಯಾಕ್ಸಿ ಡ್ರೆಸ್ ಹಾಕೊಳ್ಳೋದು, ಮ್ಯಾಕ್ಸಿ ಡ್ರೆಸ್ ಅಥವಾ ಅಂಡರ್ ಬಜೆಟಲ್ಲಿರುವಂಥ ಮ್ಯಾಕ್ಸಿ ಡ್ರೆಸ್ ಅಂತ ಆಗಿರ್ಬೋದು, ಅಥವಾ ಕಾಟನ್ ಕುರ್ತಾ ಸೆಟ್ ಅಥವಾ ಫಂಕ್ಷನ್ ವೇರ್ಸ್ ಈ ಥರ. ಓಕೆನಾ? ನೀವು ಯಾವುದೋ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಎಲ್ಲ ತೋರಿಸ್ತಾ ಇದ್ದೀರಾ, ಇದು ಫಂಕ್ಷನ್ಗೆ ಹಾಕೊಳ್ಳೋ ಥರ ಇದೆ ಅಂತಂದರೆ ಫಂಕ್ಷನ್ ವೇರ್ಸ್ ಅಥವಾ ಅನಾರ್ಕಲಿ ಕುರ್ತಾ ಸೆಟ್ ಅಂಡರ್ ಬಜೆಟ್ ಈ ರೀತಿ ಟೈಟಲ್ನ ಕೊಟ್ಕೊಳ್ಳಿ. ಓಕೆನಾ? ಅದಾದಮೇಲೆ ಪೋಸ್ಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆದಮೇಲೆ ನಮಗೆ ನೆಕ್ಸ್ಟ್ ಕೊಡಿ. ಓಕೆನಾ? ಲಿಂಕನ್ನು ಆ್ಯಡ್ ಟು ಲಿಂಕ್ ಅಂತ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲಿಂಕನ್ನು ತೋರಿಸುತ್ತೆ. ಓಕೆನಾ? ನಾವು ಫುಲ್ ಬ್ಯಾಕ್ ಹೊಡೆದು ತೆಗಿಬಾರ್ದು, ಜಸ್ಟ್ ಲಾಂಗ್ ಬ್ಯಾಕ್ ಹೊಡೆದು ಬೇರೆ ಆ್ಯಪನ್ನು ಮಿನಿಮೈಸ್ ಮಾಡಿಕೊಂಡು ನಾವು ಆ ಪ್ರಾಡಕ್ಟಿಗೆ ಯಾವ
ಒಂದು ಆ್ಯಪಲ್ಲಿ ಇದೆ ನಿಮ್ಮ ಒಂದು ಪ್ರಾಡಕ್ಟ್ ಮೀಶೋದ ಅಥವಾ ವಿಶ್ಲಿಂಕ್ ಆ್ಯಪಲ್ಲೂ ತೊಗೊಂಡಿರ್ತಾರೆ, ವಿಶ್ಲಿಂಕ್ ಆ್ಯಪಲ್ಲಿ ತೊಗೊಂಡಿರೋದಾ, ಫ್ಲಿಪ್ಕಾರ್ಟ, ಮಿಂತ್ರಾನ, ಏಜಿಯೋನ ಅಥವಾ ಬ್ಯೂಟಿದೇನಾದರೂ ಆಗಿದ್ದು ಪರ್ಪಲ್ ಅಥವಾ ನೈಕಾದ, ಅದರಿಂದ ನೋಡಿಕೊಂಡು ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ, ಅದನ್ನು ಮಿನಿಮೈಸ್ ಮಾಡಿ, ಇಲ್ಲಿ ಏನು ವಿಶ್ಲಿಂಕನ್ನು ಮಿನಿಮೈಸ್ ಮಾಡಿದರೆ ಅದನ್ನು ತಗೊಳ್ಳಿ, ಲಿಂಕನ್ನು ಅಟ್ಯಾಚ್ ಮಾಡಿ. ಇಲ್ಲಿ ನೀವು ಒಂದೇ ಲಿಂಕ್ ಆದ್ರೂ ಹಾಕ್ಬೋದು, ನೀವೇನು ಪ್ರಾಡಕ್ಟ್ ತೋರಿಸಿದ್ರೆ ಅದ್ರದ್ದು ಮಾತ್ರನೂ ಹಾಕ್ಬೋದು. ಈಗ ಒಂದೇ ಡ್ರೆಸ್ ತೋರಿಸಿ ಕಲರ್ಸ್ ಎಕ್ಸ್ಟ್ರಾ ಇತ್ತು ಅದರಲ್ಲಿ ಅಂತ ಅಂದರೆ ಆ ಕಲರ್ಸ್ ಇರೋ ಅಂಥ ಎಲ್ಲ ಪ್ರಾಡಕ್ಟನ್ನು ಲಿಂಕನ್ನು ಹಾಕ್ಬೋದು. ನಿಮ್ಮ ಲಿಂಕ್ ಥ್ರೂನೇ ಆ ಪ್ರಾಡಕ್ಟ್ಗಳಲ್ಲಿ ಯಾವುದಾದ್ರೂ ಕಲರ್ ಇಷ್ಟ ಆದ್ರೂ ತೊಗೊಂಡ್ರೆ ನಿಮಗೆ ಕಮಿಷನ್ ಬರುತ್ತೆ. ಈಗ ನೀವು ಪಿಂಕ್ ಕಲರ್ ಒಂದು ಕುರ್ತಾ ಸೆಟ್ನ ತೋರಿಸಿರ್ತೀರ, ಓಕೆನಾ, ಆ ಕುರ್ತಾ ಸೆಟ್ ಇಷ್ಟ ಆಗಲಿಲ್ಲ, ಸ್ಕೈ ಬ್ಲೂ ಕಲರ್ ಪಕ್ಕದಲ್ಲಿರೋ ಸ್ಕೈ ಬ್ಲೂ ಕಲರ್ ಇಷ್ಟ ಆಗಿಬಿಡ್ತು, ಅದ್ರ ಲಿಂಕನ್ನು ನೀವೇ ಹಾಕ್ಬಿಡಿ, ನಿಮ್ಮ ಲಿಂಕ್ ಥ್ರೂನೇ ಇಷ್ಟ ಆಗಿ ತೊಗೊಂಡ್ರೆ ಕಮಿಷನ್ ಬರುತ್ತೆ. ಈಗ ಇದನ್ನು ನಾನು ಹಾಕಿರೋದು ಪಿಂಕ್ದು ಮಾತ್ರ ಕಮಿಷನ್ ಬರುತ್ತೆ, ಅದ್ರದ್ದು ಬರಲ್ಲ. ಸೊ ಸ್ಕೈ ಬ್ಲೂನು ನಾನೇ ಹಾಕ್ಬಿಡ್ತೀನಿ, ನಿಂಗೆ ಸ್ಕೈ ಬ್ಲೂನಾದರೂ ತಗೋ, ಪಿಂಕ್ ಆದರೂ ತಗೋ, ನನಗೆ ಕಮಿಷನ್ ಬರುತ್ತೆ. ಒಂದು ಲಿಂಕನ್ನು ಹಾಕೋದ್ರಿಂದ ನಾನು ಕಳ್ಕೊಳ್ಳೋದೇನಿಲ್ಲ, ನೀವು ತೊಗೊಂಡ್ರೆ ನಾನು ಪಡ್ಕೊಳ್ಳೋದೇ ಇರೋದು ಅಲ್ವಾ. ಸೊ ಹಾಗಾಗಿ ಆ ಲಿಂಕ್ಗಳನ್ನ ಕೂಡ ಹಾಕೋಬೋದು, ಓಕೆನಾ. ಬೇರೆ ಏನೋ ಆಪ್ಷನ್ ಇಲ್ಲ, ಇರೋದೇ ಅದೊಂದು ಪ್ರಾಡಕ್ಟ್ ಅಂದರೆ ಅದು ಒಂದೇ ಪ್ರಾಡಕ್ಟದೇ ಹಾಕಿ ತೊಂದರೆ ಇಲ್ಲ, ಓಕೆನಾ. ಯುಟಿಲೈಸ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಇದೆ ಅಂದರೆ ಯುಟಿಲೈಸ್ ಮಾಡ್ಕೊಳ್ಳಿ, ಒಂದಿಲ್ಲ ಅಂದರೆ 40 ಲಿಂಕ್ಸ್ಗಳನ್ನ ಹಾಕಿ, ಆದರೆ ಅವರು ಅದನ್ನೆಲ್ಲ ನೋಡಿ ತೊಗೊಳ್ಳೋ ಅಂಥ ಪ್ರಾಡಕ್ಟ್ಸ್ ಆಗಿರಲಿ, ಓಕೆನಾ. ಸೊ ಇದೆಲ್ಲ ಆಯಿತು, ಓಕೆ. ಇಲ್ಲಿ ಎಲಿಜಿಬಿಲಿಟಿ ಹೇಳ್ಬಿಡ್ತೀನಿ ನಾನು ಫಸ್ಟ್ಲಿ, ಓಕೆನಾ. ನಾವು ಇನ್ಸ್ಟಾಗ್ರಾಮ್ ಮಾಡಬೇಕು ಅಂದರೆ 1000 ಮೆಂಬರ್ಸ್ ಬೇಕು, ಆಟೋ ಲಿಂಕನ್ನು ಹಾಕಬೇಕು ಅಂತಂದರೆ. ಯೂಟ್ಯೂಬ್ ಮಾಡಬೇಕು ಅಂದರೆ 500 ಫಾಲೋವರ್ಸ್ ಇರಬೇಕು, ಫೇಸ್ಬುಕ್ ಮಾಡಬೇಕು ಅಂದ್ರೂ 500 ಫಾಲೋವರ್ಸ್ ಇರಬೇಕು, ಓಕೆನಾ. ನಾವು ಆಟೋ ಲಿಂಕ್ ಹಾಕಬೇಕು ಅಂತಂದರೆ ಈಗ ನನಗೆ ಇನ್ಸ್ಟಾಗ್ರಾಮಲ್ಲಿ 1000 ಮೆಂಬರ್ಸ್ ಇದ್ದಾರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಆಟೋ ಲಿಂಕನ್ನು ಹಾಕೋದಕ್ಕೆ ಆಗ್ತಾ ಇದೆ, ಬಟ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಆಗ್ತಾ ಇಲ್ಲ. ಏನು ಮಾಡಲಿ? ನಾನು ಅಲ್ಲೂ ಕೂಡ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಆಟೋ ಲಿಂಕ್ನ ಹಾಕೋದಕ್ಕಾಗ್ತಾ ಇದೆ, ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹಾಕೋಕ್ಕಾಗ್ತಾ ಇಲ್ಲ, ಆದರೂ ನಾನು ಅಲ್ಲೂ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಸೊ ನಾನು ಅಲ್ಲೂ ಸೇಮ್ ಪ್ರಾಡಕ್ಟ್ ವೀಡಿಯೋಸ್ನ ಹಾಕೋದ್ರಿಂದ ಅಲ್ಲೂ ಅರ್ನಿಂಗ್ಸ್ನ ನೋಡಬೇಕು, ನಾನು ಏನು ಮಾಡಲಿ ಅಂತ ಕೇಳೋದಾದರೆ ಲಿಂಕನ್ನು ಕನ್ವರ್ಟ್ ಮಾಡ್ಕೊಳ್ಳಿ, ಓಕೆನಾ. ಈಗ ಒಂದು ಕುರ್ತಾ ಸೆಟ್ನ ತೋರಿಸಿರ್ತೀರ ಅಂತ ಅಂದರೆ ಅದನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಅಟ್ಯಾಚ್ ಮಾಡ್ತೀರಾ ಹಂಗೆ ಅಟ್ಯಾಚ್ ಮಾಡಿಬಿಡಿ, ಆಟೋ ಲಿಂಕ್ನ ಅಟ್ಯಾಚ್ ಮಾಡಿ. ಇನ್ಸ್ಟಾಗ್ರಾಮ್ ಎಲಿಜಿಬಲ್ ಇದೆ, ಸೊ ಅಟ್ಯಾಚ್ ಮಾಡಿಬಿಡಿ. ಅದೇ ಲಿಂಕನ್ನು, ಆ ಪ್ರಾಡಕ್ಟ್ ಲಿಂಕನ್ನು ಮತ್ತೆ ತೊಗೊಂಡು ಸಿಂಗಲ್ ಪ್ರಾಡಕ್ಟಲ್ಲಿ ನೀವು ಕನ್ವರ್ಟ್ ಮಾಡಿ, ಲಿಂಕನ್ನು ಕನ್ವರ್ಟ್ ಮಾಡಿ, ಓಕೆನಾ. ಆ ಲಿಂಕನ್ನು ತೊಗೊಂಡು ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಹಾಕಿ, ಅಥವಾ ಕಾಮೆಂಟ್ ಬಾಕ್ಸ್ ಏನಿರುತ್ತಲ್ವ ಕಾಮೆಂಟ್ ಬಾಕ್ಸ್ ಏನಿರುತ್ತಲ್ವ ಅಲ್ಲಿ ಹೋಗಿ ಟ್ಯಾಗ್ ಮಾಡಿ, ಓಕೆನಾ. ವಿಡಿಯೋಲಿ ಮೆನ್ಷನ್ ಮಾಡಿ ನೀವು ವಾಯ್ಸ್ ಓವರ್ ಕೊಡೋನಾಗ ಯೂಟ್ಯೂಬ್ ಅಥವಾ ಫೇಸ್ಬುಕ್ಗಳಲ್ಲಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಅಥವಾ ಕಾಮೆಂಟಲ್ಲಿ ಟ್ಯಾಗ್ ಮಾಡಿರ್ತೀನಿ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಓಕೆನಾ. ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಅರ್ಥ ಆಗಲ್ಲ ಲಿಂಕ್ ಎಲ್ಲಿದೆ ಅಂತ, ಜಸ್ಟ್ ಕಾಮೆಂಟ್ ಅಂತ ಮಾಡ್ತಾರೆ, ಲಿಂಕು ಹೋಗಲ್ಲ, ಅವ್ರಿಗೆ ಲಿಂಕ್ ಇರೋದು ಗೊತ್ತಾಗಲ್ಲ, ಓಕೆನಾ. ಈಗ ಇನ್ನು ಕೆಲವ್ರಿಗೆ ನನಗೆ ಯೂಟ್ಯೂಬಲ್ಲಿ 500 ಫಾಲೋವರ್ಸ್ ಏನೋ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲೇ ಇಲ್ಲ ನನಗೆ 1000 ಮೆಂಬರ್ಸ್, ನಾನು ಹಾಗಾದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾಡೋಕ್ಕಾಗಲ್ವಾ ಅಂದರೆ ಆಗುತ್ತೆ. ಸೇಮ್ ಇದೇ ಪ್ರೊಸೀಜರ್ನ ನೀವು ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಆರಾಮಾಗಿ ಹಾಕ್ಬೋದಾ, ಆಟೋ ಡಿ ಎಮ್ ಹಾಕ್ಕೊಳ್ಳಿ. ಫೇಸ್ಬುಕ್ಗೆ ಹಾಕೋಕ್ಕಾಗ್ತಾ ಇಲ್ವಾ, ಹೋಗಿ ಕಾಮೆಂಟಲ್ಲಿ ಅಟ್ಯಾಚ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅದನ್ನು ಮೆನ್ಷನ್ ಮಾಡಿ ಅಷ್ಟೇ, ಲಿಂಕ್ ಎಲ್ಲಿದೆ ಅನ್ನೋದನ್ನು ಹೇಳಿ, ಇಲ್ಲ ಅಟ್ಲೀಸ್ಟ್ ಟೆಕ್ಸ್ಟಲ್ಲಾದರೂ ಎಕ್ಸ್ಪ್ಲೈನ್ ಮಾಡಿ, ಓಕೆನಾ. ಇಲ್ಲ ನೀವು ಕ್ಯಾಪ್ಷನಲ್ಲಿ ಹಾಕುವಾಗ ಲಿಂಕ್ ಇಸ್ ದೇರ್ ಇನ್ ಕಾಮೆಂಟ್ ಬಾಕ್ಸ್ ಅಂತ ಹಾಕಿ ಅಥವಾ ಡಿಸ್ಕ್ರಿಪ್ಷನ್ಸ್ ಅಂತ ಹಾಕಿ, ಓಕೆನಾ. ಫೇಸ್ಬುಕ್ಗಾದ್ರೂ ಅಷ್ಟೇ ಲಿಂಕ್ ಇಸ್ ಹಿಯರ್ ಅಂತ ಹಾಕ್ಬಿಡಿ. ನೀವು ಕ್ಯಾಪ್ಷನ್ ಕಾಮೆಂಟ್ ಫಾರ್ ದ ಲಿಂಕ್ ಅಥವಾ ಬೆಸ್ಟ್ ಕುರ್ತಾ ಈ ಥರ ಹಾಕೋಕ್ಕೆ ಹೋಗ್ಬಿಡಿ, ಲಿಂಕ್ ಇಸ್ ಹಿಯರ್ ಅಂತ ಹಾಕ್ಬಿಡಿ, ಕೆಳಗಡೆ ಲಿಂಕನ್ನು ಅಟ್ಯಾಚ್ ಮಾಡಿಬಿಡಿ. ಅಲ್ಲಿಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ನಾವು ಕನ್ವರ್ಟ್ ಮಾಡ್ಕೊಂಡಿರೋ ಲಿಂಕ್ ಥ್ರೂನೇ ಅವರಿಗೆ ಪ್ರಾಡಕ್ಟ್ ಹೋಗುತ್ತೆ, ನಮಗೆ ಕಮಿಷನ್ ಬರುತ್ತೆ, ಓಕೆನಾ. ಇನ್ನು ಕೆಲವ್ರಿಗೆ ನನಗೆ ಯೂಟ್ಯೂಬಲ್ಲೂ ಆಗ್ತಾಯಿಲ್ಲ, ಫೇಸ್ಬುಕ್ಕಲ್ಲೂ ಆಗ್ತಾ ಇಲ್ಲ, ಇನ್ಸ್ಟಾಗ್ರಾಮಲ್ಲೂ ಆಗ್ತಾ ಇಲ್ಲ, ಹೆಂಗೆ ನಾನು ಅರ್ನಿಂಗ್ಸ್ ಮಾಡೋದು ಅಂತ ಡೌಟ್ ಇರುತ್ತೆ. ನೀವೇನು ಮಾಡಿ, ಸಿಂಗಲ್ ಲಿಂಕನ್ನು ಕನ್ವರ್ಟ್ ಮಾಡ್ಕೊಳ್ಳಿ, ಓಕೆನಾ. ಸಿಂಗಲ್ ಲಿಂಕನ್ನು ಕನ್ವರ್ಟ್ ಮಾಡ್ಕೊಂಡಿದ್ದ ಆದಮೇಲೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸ್ಟೋರಿಗೆ ಹಾಕಿ, ಓಕೆನಾ. ಲಿಂಕ್ಗೆ ಹೋಗ್ಬಿಟ್ಟು ಈ ಲಿಂಕನ್ನು ಕಾಪಿ ಪೇಸ್ಟ್ ಮಾಡಿ ಹಾಕಿ. ಗ್ರೋತ್ ಅನ್ನೋ ಆಪ್ಷನ್ಸಲ್ಲಿ ನಿಮಗೆ ಎಲ್ಲ ಥರ ಪ್ರಾಡಕ್ಟ್ ಸಿಗಲ್ಲ, ಲಿಮಿಟೆಡ್ ಅಷ್ಟೇ ತೋರಿಸೋದು, ಎಲ್ಲ ಪ್ರಾಡಕ್ಟ್ ಅಲ್ವಲ್ಲ. ಸೊ ಬೇರೆ ಆ್ಯಪಿಂದ ಪ್ರಾಡಕ್ಟ್ನ ಲಿಂಕ್ ತೊಗೊಂಡು ವಿಶ್ ಲಿಂಕ್ಗೆ ಬಂದು ಲಿಂಕನ್ನು ಸಿಂಗಲ್ ಪ್ರಾಡಕ್ಟ್ ಲಿಂಕನ್ನು ಕನ್ವರ್ಟ್ ಮಾಡಿಕೊಂಡು ಹೋಗಿ ಲಿಂಕನ್ನು ಅಟ್ಯಾಚ್ ಮಾಡಿ, ನಿಮ್ಮ ಸ್ಟೋರಿಗಳಲ್ಲಿ ಹಾಕೊಳ್ಳಿ,
ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅಲ್ಲೇ ತುಂಬ ಅರ್ನಿಂಗ್ಸ್ ಬರುತ್ತೆ. ಮೇಯ್ನ್ ಇಲ್ಲಿ ನೀವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗೇ ಮಾಡ್ದಿರೋ ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಂಡು ನೀವು ಅರ್ನಿಂಗ್ಸ್ನ ಕೂಡ ಮಾಡ್ಕೋಬೋದು. ಹೆಂಗೆ ಅಂತ ಹೇಳ, ಈಗ ನೀವೇನೋ ಒಂದು ಪ್ರಾಡಕ್ಟ್ನ ಮನೆಗೆ ತಗೋಬೇಕು ಅಂತ ಅಂದ್ಕೊಂಡಿರ್ತೀರ, ಓಕೆನಾ? ನೀವು ಮನೆಗೇ ತಗೋಬೇಕು ಅಂತ ಅಂದ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಕುರ್ತಾ ಸೆಟ್ ತಗೋಬೇಕು ಅಂತ ಅಂದ್ಕೊಂಡಿರ್ತೀನಿ. ನನಗೆ ಅಫಿಲಿಯೇಟಿಂಗ್ ಎಲ್ಲ ಮಾಡೋಕ್ಕೆ ಬರಲ್ಲ, ವಿಡಿಯೋ ಹಾಕೋಕ್ಕೆ ಬರಲ್ಲ, ಯಾರಿಗೆ ಶೇರ್ ಮಾಡಿದ್ರು ತಗೋತಾ ಇಲ್ಲ. ಆದರೆ ಹೀಗೆ ಏನೋ ಶಾಪಿಂಗ್ ಆ್ಯಪ್ಗಳನ್ನ ನೋಡುವಾಗ ನನಗೆ ಯಾವುದೋ ಒಂದು ಕುರ್ತಾ ಸೆಟ್ ಇಷ್ಟ ಆಯಿತು. ನಾನು ತಗೊಳ್ಳೋದ್ರಿಂದನೂ ಕೂಡ ಕಮಿಷನ್ನ ನಾನು ತಗೋಬೋದು. ಹೆಂಗೆ? ಆ ಕುರ್ತಾ ಸೆಟ್ಟನ್ನು ನಾನು ಲಿಂಕನ್ನು ಕನ್ವರ್ಟ್ ಮಾಡ್ಕೊತೀನಿ. ಲಿಂಕನ್ನು ಕನ್ವರ್ಟ್ ಮಾಡ್ಕೊಂಡಿದ್ದಾದಮೇಲೆ ಆ ಲಿಂಕನ್ನು ನಿಮ್ಮ ಹಸ್ಬೆಂಡ್ಗಳಿಗೋ ಅಥವಾ ನಿಮ್ಮ ಸಿಸ್ಟರ್ಸ್ ಅಥವಾ ಫ್ಯಾಮಿಲಿಗೆ ಯಾರು ಇರ್ತಾರೆ ನಿಮ್ಮ ಜೊತೆ ಸ್ವಲ್ಪ ತುಂಬ ಕ್ಲೋಸ್ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಆ ಲಿಂಕನ್ನು ಅವ್ರಿಗೆ ಶೇರ್ ಮಾಡಿ ಆ ಲಿಂಕ್ ಥ್ರೂ ಅವರಿಗೆ ಆರ್ಡರ್ ಮಾಡೋದಕ್ಕೆ ಹೇಳಿ. ಪೇಮೆಂಟ್ ನೀವೇ ಸೆಂಡ್ ಮಾಡಿ, ಪೇಮೆಂಟ್ ಎಲ್ಲ ಅವ್ರು ಹಾಕಲ್ವಲ್ಲ, ಸೊ ನೀವು ಶೇರ್ ಮಾಡಿ ಪೇಮೆಂಟ. ಅವ್ರು ಆರ್ಡರ್ ಪ್ಲೇಸ್ ಮಾಡ್ತಾರೆ ಅವರ ಆ್ಯಪಲ್ಲಿ, ಓಕೆನಾ? ಆಗ ಆರ್ಡರ್ ಪ್ಲೇಸ್ ಆಗಿರೋ ಲಿಂಕ್ ನಿಮ್ಮದು, ಅಫಿಲಿಯೇಟಿಂಗ್ ಲಿಂಕ್ ನಿಮ್ಮದು, ಪ್ಲೇಸ್ ಮಾಡ್ತಾ ಇರೋದು ಥರ್ಡ್ ಪರ್ಸನ್, ಇನ್ನೂ ಒಂದು ಬೇರೆ ಪರ್ಸನ್, ಸೆಕೆಂಡ್ ಪರ್ಸನ್. ಸೊ ಅವ್ರು ಬೈ ಮಾಡಿದ್ರಿಂದ ನಿಮ್ಮ ಲಿಂಕ್ ಥ್ರೂ ಬೇರೆ ಅಕೌಂಟಲ್ಲಿ ಆರ್ಡರ್ ಆಗಿದ್ರಿಂದ ನಿಮಗೆ ಕಮಿಷನ್ ಬರುತ್ತೆ. ನಿಮ್ಮ ಅಕೌಂಟಲ್ಲಿ ಆದರೆ ಮಾತ್ರ ತಾನೇ ನಿಮಗೆ ಕಮಿಷನ್ ಬರಲ್ಲ. ಬೇರೆ ಅಕೌಂಟಲ್ಲಿ ಆರ್ಡರ್ ಮಾಡಿದ್ರೆ ಕಮಿಷನ್ ಬರುತ್ತಲ್ಲ, ಹೇಗೆ ಅಲ್ವಾ? ಈಗ ನಿಮಗೆ ಮನೆಗೇನೋ ಬೇಕಾಗಿರುತ್ತಲ್ವಾ, ನೀವು ಲಿಂಕನ್ನು ಕನ್ವರ್ಟ್ ಮಾಡಿ ನಿಮ್ಮ ಹಸ್ಬೆಂಡಿಗೆ ಕೊಡಿ. ಬೇರೆ ಫೋನ್ ನಂಬರ್, ಬೇರೆ ಅಕೌಂಟ್ ಬೇರೆ, ಆರ್ಡರ್ ಮಾಡ್ತಿರೋಂಥ ಅಕೌಂಟ್ ಬೇರೆ, ನೇಮ್ ಬೇರೆ, ಎಲ್ಲ ಬೇರೆ. ಸೊ ನಿಮಗೆ ಆರಾಮಾಗಿ ನಿಮ್ಮ ಮನೆಗೆ ಡೈಲಿ ಯೂಸ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳದ್ದು ಕಮಿಷನ್ ಬರುತ್ತಲ್ಲ, ಅಲ್ವಾ? ಅಫ್ಕೋರ್ಸ್ ನಾವು ಈಗಿನ ದಿನಗಳಲ್ಲಿ ಹೋಗಿ ಶಾಪ್ಗಳಿಗೆ ಹೋಗಿ ನಾವು ಪರ್ಚೇಸ್ ಮಾಡೋದೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ? ಆಲ್ಮೋಸ್ಟ್ ಆನ್ಲೈನಲ್ಲೇ ತೊಗೊಳ್ತಿರ್ತೀವಿ. ಸೊ ಆ ಥರ ಮಾಡ್ಬೋದಲ್ವಾ? ನಿಮಗೇನು ಬೇಕಾಗಿರುತ್ತೆ ಅದನ್ನು ಲಿಂಕ್ ಕನ್ವರ್ಟ್ ಮಾಡ್ಕೊಳ್ಳಿ, ನಿಮ್ಮ ಹಸ್ಬೆಂಡ್ ಹತ್ರ ಆರ್ಡರ್ ಮಾಡಿಸಿ. ಇಲ್ಲ ನಿಮ್ಮ ಹಸ್ಬೆಂಡ್ಗೆ ಏನೋ ಬೇಕಾಗಿರುತ್ತಾ, ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಬೇಕಾಗಿದ್ರು ಅಷ್ಟೇ ನೀವು ಲಿಂಕನ್ನು ಕನ್ವರ್ಟ್ ಮಾಡಿ ಕೊಡಿ, ಅವ್ರು ಆರ್ಡರ್ ಮಾಡ್ಕೊತಾರೆ. ಅಲ್ಲಿಗೆ ನಮಗೆ ಕಮಿಷನ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿ ಈ ಟ್ರಿಕ್ಸನ್ನು ಮಾಡೋದ್ರಿಂದ ನೀವು ಯಾವುದೇ ರೀತಿ ಪೋಸ್ಟ್ಗಳನ್ನ ಹಾಕಬೇಕು, ಫೇಸ್ ರಿವೀಲ್ ಮಾಡಬೇಕು, ವಿಡಿಯೋ ಎಡಿಟ್ ಮಾಡಬೇಕು, ಏನೂ ಇಲ್ಲ. ಈಸಿಯಾಗಿ ಕಮಿಷನ್ ತೊಗೊಂಡ್ಬಿಡ್ತೀರಾ ಅಲ್ವಾ? 10 ರೂಪಾಯಿ ಕೂಡ ಯಾರು ಕೊಡಲ್ಲ ಮನೇಲಿದ್ದರೆ. ಬಟ್ ನಿಮ್ಮ ಒಂದು ಪ್ರಾಡಕ್ಟಿಗೆ 40ರಿಂದ 50 ರೂಪಾಯಿ ಕೊಡ್ತಾರೆ ಅಂದರೆ ಯಾಕೆ ಮಿಸ್ ಮಾಡ್ಕೋಬೇಕು ಅಲ್ವಾ? ಈ ರೀತಿಯೂ ಕೂಡ ಅಫಿಲಿಯೇಟ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳು ಚೆನ್ನಾಗಿತ್ತು ಅಂತ ಅಂದರೆ, ನಿಮ್ಮ ಸರೌಂಡಿಂಗ್ ಚೆನ್ನಾಗಿದ್ದಾರೆ ಅಂತ ಅಂದರೆ ನೀವು ಅವ್ರಿಗೆ ಹೇಳ್ಬೋದು. ನೀವು ಯಾವುದಾದ್ರೂ ಪ್ರಾಡಕ್ಟ್ನ ತೊಗೊಂಡ್ರೆ ಹೇಳಿ, ನಾನು ಲಿಂಕ್ ಕನ್ವರ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ, ಓಕೆನಾ? ಸೊ ಅವ್ರು ಏನಾದರೂ ತೊಗೊಳ್ತಾ ಇದ್ದಾನೆ ಅಂತ ಹೇಳಿದರೆ ಆ ಲಿಂಕನ್ನು ಶೇರ್ ಮಾಡಿಸ್ಕೊಂಡು ನೀವು ಮತ್ತೆ ಕಾಪಿ ಲಿಂಕ್ ಮಾಡಿ ಲಿಂಕನ್ನು ಕನ್ವರ್ಟ್ ಮಾಡಿ ಅವರಿಗೆ ಕೊಡೋದ್ರಿಂದ ಕೂಡ ಅವ್ರು ಆ ಲಿಂಕ್ ಥ್ರೂ ಬೈ ಮಾಡಿದ್ರೆ ನಮಗೆ ಕಮಿಷನ್ ಬರುತ್ತೆ. ಸೊ ಎಸ್, ಇಲ್ಲಿ ಎಫರ್ಟ್ ಹಾಕೋದ್ರಿಂದ ಹೆಚ್ಚಿನ ಕಮಿಷನ್ ನೋಡ್ಬೋದು. ಎಫರ್ಟೇ ಇಲ್ಲ ಅಂದ್ರೂ ಕಮಿಷನ್ನ ನೋಡ್ಬೋದು ಅಲ್ವಾ? ಎಷ್ಟು ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು ಈ ಟ್ರಿಕ್ಸ್ಗಳೆಲ್ಲ ಯೂಸ್ ಮಾಡೋದ್ರಿಂದ ಅಲ್ಲ? ಸೊ ಎಸ್, ನೋಡಿದ್ರಿ ಅಲ್ವಾ? ಈಗ ನಮಗೆ ಎಲಿಜಿಬಿಲಿಟಿ ಇರಲಿ ಇಲ್ಲದೆ ಇರಲಿ, ಫಾಲೋವರ್ಸ್ ಇರಲಿ ಇಲ್ಲದೆ ಇರಲಿ, ನಾವು ಪೋಸ್ಟ್ಗಳೆಲ್ಲ ಹಾಕಿ ಅಫಿಲಿಯೇಟಿಂಗ್ ಮಾಡದೇ ಇರಲಿ, ಯಾವ ರೀತಿ ದುಡಿಬೋದು, ಯಾವ ರೀತಿ ಅರ್ನಿಂಗ್ಸ್ನ ನಾವು ತೊಗೋಬೋದು ಅಂತ ನೋಡಿದ್ರಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾನು ನಿಮಗೆ ಆ್ಯಕ್ಚುಲಿ ಒಂದು ಸೀಕ್ರೆಟ್ ಆ್ಯಪ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನು ಆ ಸೀಕ್ರೆಟ್ ಆ್ಯಪ್ ಅಂತ ಅಂದರೆ, ನೀವು ಈ ಒಂದು ಸೀಕ್ರೆಟ್ ಆ್ಯಪಿಂದ ನೀವೇನಾದ್ರೂ ಬೈ ಮಾಡಿದ್ರಿ ಅಂತ ಅಂದರೆ ನಿಮಗೆ ಕ್ಯಾಶ್ ಬ್ಯಾಕ್, ರಿವಾರ್ಡ್ಸ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ನೀವು ಏನು ಬೈ ಮಾಡಿರ್ತೀರಲ್ಲ ಆ ಪ್ರಾಡಕ್ಟನ್ನ 50 to 60% ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ಯಾವುದಿರ್ಬೋದು ಆ ಸೀಕ್ರೆಟ್ ಆ್ಯಪ್, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ, ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಅದರಲ್ಲಿ ಶಾಪಿಂಗ್ ಮಾಡೋದು, ಈ ಸೀಕ್ರೆಟ್ ಆ್ಯಪ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಸೀಕ್ರೆಟ್ ಆ್ಯಪ್ ಅಂತ ಹೇಳಿ ಕಾಮೆಂಟ್ನ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಟಾಪಿಕ್ ಬಗ್ಗೆ ತೊಗೊಂಡು ಬರ್ತೀನಿ. ಆ್ಯಂಡ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಅಂದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು, ಯಾವುದೇ ಇನ್ಫಾರ್ಮೇಷನ್ ಹಾಕಿದ್ರು ನಿಮಗೆ ಬೇಗ ರೀಚ್ ಆಗುತ್ತೆ, ಓಕೆನಾ?
ಸೊ ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋರ್ಗು ಟಾಟಾ ಬೈ ಬೈ ಅಂತ ಹೇಳ್ತಾ, ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮನೇಲಿ ಕೂತ್ಕೊಂಡು ಏನಾದರೂ ಮಾಡಬೇಕು, ಸಾಧಿಸಬೇಕು, ದುಡಿಬೇಕು ಅಂತ ಕಾಯ್ತಾ ಇರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಸಿಸ್ಟರ್, ಹಸ್ಬೆಂಡ್, ವೈಫ್ ಯಾರು ಇರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.